ಎಲ್ಲಿಂದ ಬಂದೆ? ಹೇಗೆ ಬಂದೆ? ಯಾಕೆ ಬಂದೆ? ಯಾರು ನನ್ನ ತಂದೆ? ಒಂದು ಗೊತ್ತಿಲ್ಲ. ಇಂತಹ ಈ ಗಾಢಾಂಧಕಾರ ಕೂಡಿದಂತಹ ಈ ಜಾಗದಲ್ಲಿ ಯಾರು ನನ್ನನ್ನು ಹುಟ್ಟಿಸಿದವ? ನನ್ನ ಅಪ್ಪ ಯಾರು, ಅಮ್ಮ ಯಾರು ತಿಳಿಬೇಕು. ಕೇಳುವಂತ ಇಲ್ಲ, ಹತ್ತಿರ ಯಾರೂ ಇಲ್ಲ. ನೋಡುವ, ಸ್ವಲ್ಪ ಮುಂದುವರಿದ್ರೆ ಏನಾದ್ರೂ ಪ್ರಯೋಜನ ಆಗ್ಲಿಕ್ಕೂ ಸಾಕು. ಮುಂದುವರಿತೇನೆ. ನೋಡಿದರು ಕತ್ತಲೆಯ ಮೊತ್ತ ಸುತ್ತರಿಸಿರುವ ಜಲರಾಶಿ ಈತನ ಮಧ್ಯೆ ನನ್ನಾರ್ವನ ಹುಟ್ಟು ಯಾರಿಂದಾಯಿತು, ಹೇಗಾಯಿತು? ಅಪ್ಪ ಅಮ್ಮ ಗೊತ್ತೇ ಇಲ್ಲ. ಹಾಗಾದರೆ ಹೀಗೆ ಇರುವುದಿಲ್ಲ, ಮುಂದುವರಿದು ನೋಡಬೇಕಾಗುತ್ತದೆ. ಶಾರದಿಯನ್ನು ಸಾಧಿಸುತ್ತಾ ಮುಂದುವರಿತಾರೆ ನೋಡೋಣ. ಯಾರು ನೀನು? ನೀನು ಯಾರು? ನನ್ನ ಅಪ್ಪ ನೀನಾ? ನನ್ನ ಅಪ್ಪ ನೀನಾ? ನನ್ಗೆ ನನ್ನ ಅಪ್ಪ ಯಾರು ಅಂತ ಗೊತ್ತಿಲ್ಲ. ಅವ ನನಗೆ ಮಗನಾಗಿ ಹೋದ. ನಿನ್ನ ಅಮ್ಮ ಯಾರು? ಅಮ್ಮ ಅಪ್ಪ ಅಮ್ಮ ಯಾರು ಅಂತ ಗೊತ್ತಿಲ್ವಾ? ಹಾಗಿದ್ರೆ ಇಬ್ಬರ ಪರಿಸ್ಥಿತಿ ಒಂದೇ ಅಂತಾಯ್ತು. ನೀನು ಯಾರು ಅಂತ ನನಗೆ ಗೊತ್ತಿಲ್ಲ, ನಾನು ಯಾರು ಅಂತ ನನಗೆ ಮೊದಲೇ ತಿಳಿದೀಗ. ನಿನಗೂ ಗೊತ್ತಿಲ್ವೇ? ಗೊತ್ತಿದ್ರೆ ನಾನು ತಿರುಗುತ್ತೇನೆ ಹೀಗೆ. ಕೇಳು ಅಂತ ಹೇಳಿದ್ರೆ ಯಾರು ಇಲ್ಲ ಇಲ್ಲಿ. ಒಂದೇ ಒಂದು ಕಾಣುವುದಿಲ್ಲ. ಸುತ್ತಲೂ ನೋಡಿದ್ರೆ ಕಡಲೆ 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 ಕಡಲು ಅಂತ ಕಡಲು ನೀರೇ ತುಂಬಿದ ಈ ಜಾಗದಲ್ಲಿ ಕೇಳುವುದು ಯಾರಲ್ಲಿ? ಹಾಗಾಗಿ ನಮಗೆ ನಾವೇ ಒಂದು ವ್ಯವಸ್ಥೆ ಮಾಡುವ. ಹೇಗೆ? ಒಂದು ಸಂಬಂಧ ಮಾಡಿಕೊಂಡ್ರೆ ಹೇಗೆ? ಸಂಬಂಧ? ಹೌದು. ಹೇಗೆ? ನಿನ್ನನ್ನು ನೋಡುವಾಗ ನನಗಿಂತ ಸ್ವಲ್ಪ ಸಣ್ಣವನಾಗಿ ಕಾಣಿಸು.
ಸ್ವಲ್ಪವೇ ನನ್ನವನಾಗಿ ಕಾಣ್ತಿ. ಮಾತ್ರ ಅಲ್ಲ, ನಿನ್ನಲ್ಲಿ ಏನೋ ಒಂದು ಅಕ್ಕರೆ, ಪ್ರೀತಿ, ವಾತ್ಸಲ್ಯ ನನಗೆ ಹೆಚ್ಚಾಗುತ್ತದೆ. ಆದ್ದರಿಂದ ನಿನ್ನನ್ನು ತಮ್ಮ ಅಂತ ಕರೆಯಲೇ. ನನ್ನನ್ನು ತಮ್ಮ ಎನ್ನುವ ಹಾಗೆ ನೀನು ಗುರುತಿಸಿಕೊಂಡೆ. ಹಾಗಾದರೆ ನಿನ್ನಲ್ಲೂ ನಾನು ಏನಾದರೂ ಕಾಣುವುದು ಬೇಡವೆ? ಏನಾದ್ರೂ ನಿನ್ನನ್ನು ಕಂಡಾಗ ನನಗೆ ನಿನ್ನಲ್ಲಿ ಗೌರವ ಹೆಚ್ಚುತ್ತಾ. ಗೌರವ ನನ್ನ ಪುಣ್ಯ. ಆದ್ದರಿಂದಲೇ ನೀನು ನನಗೆ ಅಣ್ಣ. ಸಂಬಂಧ ಏರ್ಪಟ್ಟಿತು. ಆದ್ರೆ ಸಂಬಂಧವನ್ನೇ ಹಿಡಿದುಕೊಂಡು ಹೋದ್ರೆ ನಮಗೆ ಹೊಟ್ಟೆ ಹಸಿವು ಇಂಗುತ್ತದ ಹೇಳು. ಅಮ್ಮ, ನನಗೆ ಯಾಕೆ ಹೀಗಾಗುತ್ತದೆ? ಓ, ಇಲ್ಲಿಂದ ಕೆಳಗೆ ಅಂದ್ರೆ ಕಂಠದಿಂದ ಕೆಳಗೆ, ಸೊಂಟದಿಂದ ಸ್ವಲ್ಪ ಮೇಲೆ, ಮಧ್ಯಭಾಗದಲ್ಲಿ ಈ ಮಧ್ಯಪ್ರದೇಶದಲ್ಲಿ ಗಲಾಟೆ ಆರಂಭವಾಗಿದೆ. ಚುರು 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 ಚುರು. ಎಂತದ ಚುರು ಚುರು? ಮತ್ತೆ ಗೊತ್ತಾಯ್ತು, ಇದು ಹಸಿವೆ. ಏನಾದ್ರೂ ತಿನ್ನಬೇಕು ಅಂತ ಹಂಬಲ. ಹತ್ತಿರ ಏನು ಇಲ್ಲ, ಕೊಡುವವರು ಯಾರಿಲ್ಲ. ಏನು ಮಾಡುವ? ಜೊತೆಯಲ್ಲಿ ನನ್ನ ತೋಳತಿಯನ್ನು ತೀರಿಸಿಕೊಳ್ಳಬೇಕು. ನನಗೆ ಹಸಿವೆಯಾಗಿ ಈಗ ಶಕ್ತಿಯೇ ಇಲ್ಲದ್ದಾಗಿದೆ. ನನ್ನ ತೋಳತೀಟೆ ಅದನ್ನು ತೀರಿಸಿಕೊಳ್ಳಬೇಕು. ಎರಡಕ್ಕೂ ಒಂದೇ ಉಪಾಯ. ಅದಕ್ಕಿರುವುದು ಒಂದೇ ಹಾದಿ. ಕಾಣುತ್ತಿರುವಂತಹ ಜಲರಾಶಿಯನ್ನು ಲೆಕ್ಕಿಸಿದಂತಾದರೆ ಯಾಕೆ ಬಡಿದು ಅದೆಷ್ಟೋ ಜಲಚರ ಪ್ರಾಣಿಗಳು ಈ ನೀರಿನ ಒಳಗೆ ಇರುವುದಕ್ಕೆ ಸಾಧ್ಯ ಉಂಟು. ಒಳಗಿರಬಹುದು. ಹೌದು, ಬಡಿದಂತಹ ರಭಸಕ್ಕೆ ಎಲ್ಲ ಮೇಲೆ ಹೌದಾ? ಬಂದಾಗ ತರುವುದಿಲ್ಲ. ಬಂದಾಗ ತಿನ್ನುವುದೇ. ಕಾಲ ವಿಳಂಬ ಯಾಕೆ?
ನಿನ್ನ ಅಣ್ಣ ನಾನು ಮಾತಾಡುದು ಕೇಳ್ತದ? ಕೇಳುತ್ತಾ ವ್ಯಾಪ್ತಿಯ ಪ್ರದೇಶದ ಒಳಗೆ ಬಾ. ಬಂದೆ ಬಾ, 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 ಬಾ. ಬಂದೆ ಅಮ್ಮ ಇಲ್ಲೇ ಇದ್ದೀನಿ. ಏನಾದ್ರೂ ಹುಡುಕುವ ಅಂತ ಹೊರಟದ್ದು. ನೀನೊಂದು ಕಡೆ ನಾನೊಂದು ಕಡೆ. ಹೇಗೆ ನಿನ್ನ ತಿರುಗಾಟ ಏನಾಯ್ತು? ಹಾ? ತಿರುಗಾಟ ಏನು ಪ್ರಯೋಜನ ಇಲ್ಲ. ಅಂದ್ರೆ ನೀರನ್ನು ಬಾಳಿದಂತೆ ಬಂತು, ಹಾ. ಕೈಗೆ ಏನೂ ಸಿಗ್ಲಿಲ್ಲ. ಎಂತದು? ಏನು ಸಿರಿಲ್ವಾ? ನಿನಗೇನಾದರೂ ಸಿಕ್ಕಿತ? ನೀನು ಬರೇ ದಂಡ ನೀನು. ನನಗ ಆಗಲ್ಲ. ಸಿಕ್ಕಿತಲ್ಲ? ಸಿಕ್ಕಿತ ತಮ್ಮ ಕಂಡೆ 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 ಏನೋ ನಿನ್ನ ಕಂಡೆ. ದೂರದಲ್ಲಿ ಒಂದು ಕಮಲವನ್ನು ಕಂಡೆ. ಮಲವನ್ನು ಕಂಡೆಯ? ಹೌದೌದು. ಆ ಕಮಲದ ಮೇಲೆ ಒಬ್ಬ ಸಣ್ಣವ ಚಿಕ್ಕವ ಒಂದು ಪ್ರಾಣಿ ಕುಳಿತಿದೆ. ಏನ ಸುಳ್ಳು ಹೇಳ್ಬೇಕು, ನಂಬುವ ಹಾಗೆ ಇರ್ಬೇಕು. ಒಂದು ಕಮಲದಲ್ಲಿ ಆ ಹುಳ ಇರ್ಲಿಕ್ಕೆ ಸಾಧ್ಯ ಉಂಟ? ಈಗ ನನ್ನ ಮಾತು ನಂಬುವುದಿಲ್ವಾ? ಮತ್ತೆ ಆಗ ಹೇಳಿದೆ ನಿನ್ನಲ್ಲಿ ಗೌರವ ಮೂಡಿದೆ ಅಂತ. ಸರಿ ತೋರಿಕೆಗೆ ಹೇಳಿದ್ದೆ ನೀನು ಗೌರವ ಉಂಟು ಅಂತ. ನಿನ್ನಲ್ಲಿದ್ದಂತಹ ಗೌರವ ನನಗೆ ಇನ್ಯಾರಲ್ಲಿ ಇರ್ಲಿಕ್ಕೆ ಸಾಧ್ಯ ಉಂಟು? ಈಗ ನಂಬಬೇಕು ಅಂತಾದ್ರೆ ನಾನು ಅದನ್ನು ತೋರಿಸಲೇಬೇಕು. ಹಾಗಿದ್ರೆ ಇಲ್ಲಿವಾ ಇಲ್ಲಿವಾ ಬಂದೆ. ನನ್ನ ಈ ತೋರುಬೆರಳು ಉಂಟಲ್ಲ, ಈ ಬೆರಳ ತುದಿಗೆ ನೋಡು. ಹಾಗೆ ಹಿಡಿ. ಎಂತದು? ಒಂದಷ್ಟು ತಗೊಂಬರು, ಒಂದಷ್ಟು ಕೊಳ್ಳೆ ಬಿಟ್ರೆ ಏನು ಕಾಣುವುದಿಲ್ಲ. ನೀನು ಇನ್ನೂ ಕೂಡ ಸರಿಯಾಗ್ಲಿಕ್ಕೆ ತುಂಬಾ ಉಂಟು. ಒಂದು ಶಬ್ದಕ್ಕೆ ಒಂದೇ ಅರ್ಥವ. ಮತ್ತೆ ಬೆರಳ ತುದಿಗೆ ನೋಡುದು ಹೇಳಿದ್ರೆ ಉಗುರು ನೋಡಿ ಕೇಳಿದಲ್ಲ. ಬೆರಳು ಇರುವ ಕಡೆ ಆ ಕಡೆ ಆ ಕಡೆ ಆ ಕಡೆ. ಹೇಗಿದೆ? ಕಣ್ಣು ಆ ಕಡೆ ಬಿಡಿ, ಈ ಕಡೆ ಒಟ್ಟಾರೆ ನಮ್ಮನ್ನು ನೋಡಿ ಭಯಭೀತವಾಗಿ ಹೆದರಿದೆ ಅಲ್ವಾ? ಸ್ವಲ್ಪ ಹೊತ್ತು ಕಾಣಿದ್ರೆ ಇದು ಅದರ ಮೊದಲು ಬಿಡಿ.
ಜಾಸ್ತಿ ಆಯ್ತು. ನನ್ನೊಟ್ಟಿಗೆ ಇದ್ದ ಹಿಂದಿನಿಂದ ತಮ್ಮ ಹೋತ ತಮ್ಮ ಎಲ್ಲಿದ್ಯಾ? ನಿನಗೇನಾಯ್ತಾ? ಏನು ಹೀಗೆ ಮಾಡ್ಬೋದ? ನೀನಲ್ಲಿ ಯಾಕೆ ಬಿದ್ದದ್ದು? ಬಡಿದದ್ದು ಯಾರು? ಯಾರು ಮಾಡಿದದ್ದು? ನೀನೇ. ಯಾರಿಗೆ? ನನಗೆ. ನೀ ಸುಮ್ಮನೆ ಬೇಡ. ಮತ್ತೆ ನಾನು ಪ್ರಾಣಿಗೆ ಮಾಡಿದಲ್ಲ. ಇದ್ದದೆಲ್ಲ ನನಗೆ ಅಲ್ವ? ಆಗ ತಮ್ಮ ಗೊತ್ತಾಗಲಿಲ್ಲ. ಪ್ರಪಂಚದಲ್ಲಿ ಸಿಕ್ಕಿದ ಪ್ರಾಣಿ ಅಂತ ಹೇಳಿ ಒಮ್ಮೆಲೆ ಕೈಯಲ್ಲಿ ಪಿಡಿದು ತಿನ್ನುವಂತ ಹೇಳಿ ಬಾಯೊಳಗೆ ಹಾಕಿದೆ. ಗಂಟೆಲ್ಲ ಹೊರಗೆ ಬಂದಿದೆ. ಆ ಸಮಯದಲ್ಲಿ ಒಂದು ಸಣ್ಣ ಸ್ವರ, ಅಣ್ಣ ಅಣ್ಣ ಅಣ್ಣ. ಆಗ ಗೊತ್ತಾಯಿತು ಪ್ರಾಯಶ ತಮ್ಮನೇ ಇರಬೇಕು ಅಂತ ಗ್ರಹಿಸಿ ಒಮ್ಮೆಲೆ ಕಾರಿದೆ. ಒಮ್ಮೆಲೆ ಕಾರಿದೆ. ನಿನ್ನ ಕಾರು ಎಲ್ಲಿದೆ? ಕಾರಿದೆ. ಕಾರಿದೆ. ಆಗ ನೀನು ಬಂದೆ. ತಮ್ಮ ಇಬ್ಬರ ಕಣ್ಣು ತಪ್ಪಿಸಿದೆ. ಎಲ್ಲಿರಬಹುದು? ನೀರು ಬಿಟ್ಟು ಎಲ್ಲಿಗೂ ಹೋಗ್ಲಿಕ್ಕಿಲ್ಲ. ಹರಿಯ ನಾವೇ ಕಮಲದಲ್ಲಿ ಧ್ಯಾನಾಸಕ್ತನಾಗಿದ್ದೆ. ಒಮ್ಮಿಂದೊಮ್ಮೆಲೆ ಉದಿಸಿದಂತಹ ತನುಜ ವೀರರು ನನ್ನನ್ನು ತಿನ್ನುವುದಕ್ಕಾಗಿ ಮುಂದಕ್ಕೆ ಬರ್ತಾ ಇದ್ದಾರೆ. ಹೇಗೂ ಇವರ ಕೈಯಿಂದ ತಪ್ಪಿಸಿ ಪಾರಾದೆ. ಅಟ್ಟಹಾಸ ಕೇಳ್ತಾ ಉಂಟು. ನನ್ನನ್ನು ಬಿಡುವ ಯಾವ ಲಕ್ಷಣವೂ ಗೋಚರಿಸ್ತಾ ಇಲ್ಲ. ಹಾಗಾದ್ರೆ ನಾನೇನ್ ಮಾಡ್ಲಿ? ಏನು ಮಾಡ್ಲಿ? ಇವರ ಉಪಟಳವನ್ನು ಶ್ರವಣಗೊಳಿಸುವರೇ? ಸರಿ, ಮಾತೆ ಅಭಯವನ್ನು ನೀಡಿದ್ದಾರೆ. ಕಷ್ಟ ಕಾಲದಲ್ಲಿ ಸ್ಮರಿಸಿಕೊಂಡದ್ದೇ ಹೌದಾದ್ರೆ ನಿಮ್ಮ ಇಷ್ಟಾರ್ಥವನ್ನು ಪೂರೈಸುತ್ತೇನೆ. ಅಮ್ಮ, ನೀನಲ್ಲದೆ ಅನ್ಯ ಗತಿ ಇಲ್ಲ ತಾಯೇ. ಅಮ್ಮ ಅನನ್ಯವಾದ ಶ್ರದ್ಧಾಭಕ್ತಿಯಿಂದ ನನ್ನನ್ನೇ ಧ್ಯಾನಿಸುತ್ತಾ ಇದ್ದೀಯ. ಹೌದಮ್ಮ. ನಿನಗೆ ಬಂದಂತ ಕಷ್ಟವೇನು ಹೇಳಿಕೋ ಮಗನೇ. ನಿನ್ನಾಜ್ಞಾನುಸಾರವಾಗಿ ಕರ್ತವ್ಯದಲ್ಲಿ ನಿರತರಾಗಿರ್ಬೇಕಂತ ನಾವುಗಳು ವಾದ ಕೇಳಿದೆವು. ವಾದದಿಂದೇನು ಪ್ರಯೋಜನ ಇಲ್ಲ ಎಂದು ತಿಳಿದಂತಹ ನಾವು ಉದರ ಶೋಧನೆಗೆ ಆರಂಭ ಮಾಡಿದೆವು. ಹಾಗಾಗಿ ಹರಿಯ ಉದರ ಶೋಧನೆಯನ್ನು ಮಾಡಿ ಹೊರಬರುವರೆ ಅಸಾಧ್ಯವಾದಂತಹ ವೇಳೆಯಲ್ಲಿ ನಿನ್ನನ್ನು ಸ್ಮರಿಸಿದ ಕ್ಷಣದಲ್ಲಿ ಗೋಚರಿಸಿದಂತಹ ಪಥವನ್ನು ಹಿಡಿದು ಹೊರಬರುವರೆ ದೂರ್ತರೀರುವರು ನನ್ನನ್ನು ಅಟ್ಟುತ್ತಾ ಇದ್ದಾರಮ್ಮ. ಹೌದೇ? ಅವರ ಕೈಗೆ ನಾನು ಇಲ್ಲಾದ್ರೂ ಸಿಲುಕಿದ್ದೆ ಹೌದಾದ್ರೆ ಆಪತ್ತು ಕಟ್ಟಿಕೊಳ್ಬೇಕಾಗ್ತದೆ. ಅಮ್ಮ, ಅವರಿಂದ ತಪ್ಪಿಸುವ ಅಸಾಧ್ಯವಂತ ನಾನು ಅನ್ಯ ದಾರಿ ಕಾಣದೆ ನಿನಗೆ ಶರಣು ಬಂದಿದ್ದೇನೆ ತಾಯೇ. ಹೊರೆಯಬೇಕಮ್ಮ. ಭಗವಾನ
ಕ್ಷಣ ಮಾತ್ರದಲ್ಲಿ ಆತನಿಂದ ಅಗಲಿ ಹೋಗುವಳಿದ್ದೇನೆ. ಆದಿತಮ್ಮ ಎಚ್ಚೆತ್ತುಕೊಂಡಂತ ಹರಿ ನಿನಗೆ ಭೀತಿಯನ್ನುಂಟು ಮಾಡುತ್ತಿರುವಂತ ನಿನಗೆ ಸಂತೋಷವನ್ನು ಕೊಡುತ್ತಾನೆ. ಅದಕ್ಕಾಗಿ ಈ ವರ ಸುದರ್ಶನವನ್ನು ಆತನ ಕೈಯಲ್ಲಿ ಕೊಡು. ಅಮ್ಮ ಕಂದ, ಅಷ್ಟರವರೆಗೆ ನಾನು ಎಲ್ಲಿರ್ಬೇಕಮ್ಮ? ಹರಿಯ ನಾಭಿ ಕಮಲದ ನಾಳದಲ್ಲಿ ಮರೆಯಾಗಿ ಯಾಕೆ ಕೇಳಲಿಕ್ಕೆ ಕಷ್ಟ ಆಗುತ್ತಾ ಇದೆ. ನಿನಗ ಹೌದು, ಅದಕ್ಕೆ ನಾವು ಜನ ಅಲ್ಲ, ಸ್ವಲ್ಪ ದೂರದಿಂದ ಬೊಬ್ಬೆ ಹಾಕಿ. ನನ್ನದೊಂದು ಅಭ್ಯಾಸ ಉಂಟು. ಯಾವುದು? ನನಗೆ ಬೊಬ್ಬೆ ಹಾಕದಿದ್ರೆ ಮಾತು ಬರುವುದಿಲ್ಲ. ಇನ್ನೊಬ್ಬರ ಕಿವಿಯನ್ನು ಹರಿದು ಹಾಕುವ ಬೊಬ್ಬೆ. ನನಗೆ ಮತ್ತೊಬ್ಬರ ಲಾಭ ನಷ್ಟದ ಅಗತ್ಯ ಇಲ್ಲ, ನನಗೆ ನನ್ನದು ಮಾತ್ರ. ಹಾಗಾಗಿ ನಿನಗೆ ತೊಂದರೆ ಆದ್ರೆ ನಾನು ಜನ ಅಲ್ಲ. ಯಾ ಕರಿಯ ನಿನ್ನನ್ನು ಎಂತದು ಕರಿಲಿಕ್ಕೆ ಉಂಟು. ಅವನನ್ನು ಕರೆ ಅಂತ ಹೇಳಿದಲ್ಲ, ನಿನ್ನನ್ನು ಕರಿ ಅಂತ ಹೇಳಿದ್ದು. ಕರಿ ಅಂದ್ರೆ ಕಾಡಂಗೊಳ್ಳಿ. ಕಾಡಂಗೊಳ್ಳಿ. ಇಡೀ ಶರೀರದಲ್ಲಿ ನೀನು ನೆಗಾಡುವಾಗ ಒಂದು ಹಲ್ಲು ಬಿಳಿಯಾಗುವುದು ಬಿಟ್ರೆ ಮತ್ತೆ ಎಂತದಿಲ್ಲ ನಿನ್ನಲ್ಲಿ. ಕಪ್ಪು ಮೈಯವ, ಮೈಯ ಕಪ್ಪು, ಮೈಯ ಬಿಳಿ, ನಿನ್ನದು ಕಪ್ಪು, ನಾನು ಕಪ್ಪು. ಎಂತದದು? ಒಂದು ಸಣ್ಣ ಎಲೆಯನ್ನು ಮುಂದೆ ಮಾಡಿದ್ದಿ, ಅದರ ಮೇಲೆ ಕುಳಿತಿದ್ದಿ. ಎಲೆಯ ಮೇಲೆ ಯಾರಾದ್ರೂ ಕುಳಿತುಕೊಳ್ಳುವ ಕ್ರಮ ಉಂಟಾ? ಪಟಸ್ಯ ಪತ್ರಸ್ಯ ಪುಟಸ್ಯ ಶಯನ. ಇನ್ನು ಹಾಸ್ಯ ಬಿಸಿ ಎಲ್ಲ ನನ್ನಲ್ಲಿ ಬೇಡ. ಎಲೆಯನ್ನು ಮುಂದೆ ಇಟ್ಟು ಅದರ ಹಿಂದೆ ಕೂತ್ಕೊಳ್ಬೇಕು ನಾವು, ಅದು ನಮ್ಮದು ಸಂಸ್ಕಾರ. ಅದು ಬಿಟ್ಟು ಎಂತದ್ದು ಎಲೆಯ ಮೇಲೆ ಕುಳಿತದ್ದು? ನನಗೆ ಎಲೆಯ ಮೇಲೆಯೇ ಆಗಬೇಕು. ಯಾರಯ್ಯ ಬೇಡು ಮಾತ್ರ ಅಲ್ಲ, ನಮ್ಮನ್ನು ನೋಡಿ ಕಿರುನಗೆಯನ್ನು ಬೀಳ್ತಿ. ನೀನು ಬೀರಲ್ಲಿ ಆಚೆ ಕಿರುನಗೆಯ ಈ ರೀತಿಯಾಗಿ ಕುಳಿತುಕೊಳ್ಬೇಕು ಅಂತ ಯಾರು ನೀನು? ಸಿಕ್ಕೆ ತಂದ ಕೀಟ. ಕೀಟವ? ಕೀಟ ತಿಂತೀರಿ? ಅದನ್ನೇ ಪ್ರಾಣಿ ಪ್ರಾಣಿ ಪ್ರಾಣಿ. ನೀವು ಪ್ರಾಣಿ ತಿನ್ನುವರು? ಅದನ್ನೇ ಮಣ್ಣಟ್ಟಿಕೊಂಡು ಬಂದಿದ್ದೇವೆ. ಓಡಿಸಿ ಓಡಿಸಿ ಓಡಿಸಿ
ಓಡಿಸಿ ಅಲ್ವಾ ಓಡಿಸಿ. ಇಲ್ಲಿಯವರೆಗೆ ಬಂದ್ರೆ ಅದು ಇಲ್ಲ. ಇಲ್ಲ ಇಲ್ಲ ಬೇರೆ ಉಂಟು. ಬೇರೆ ಉಂಟಾ? ಅದರಿಂದಲೇ ನಿನ್ನಲ್ಲಿ ಕೇಳುವುದು ಏನು? ತೋರು ಬೇಗ ಮೊದಲು ಕಂಡ ಮೊದಲು ಓರ ನೆರವಿ ಓದ ಭಂಡ ಬಂಡ. ನೀನು ನೀವು ಹೇಳುವುದು ಈಗ ನಿಮ್ಮನ್ನೇ ನೋಡ್ತಾ ಇದ್ದೇನೆ ಆಗದಿಂದ. ಯಾರು ಅಂತ ಗೊತ್ತಾಗುದಿಲ್ಲ ಯಾರಿಗೆ ನನಗೆ. ಯಾರು ಅಂತ ನೀವು ಯಾರು ಅಂತ ಗೊತ್ತಾಗುದಿಲ್ಲ. ಏ ತಮ್ಮ ಇವ ಬಹಳ ಹಿಂದೆ ಇದ್ದಾನೆ. ಇವನಿಗೆ ನಾವು ಯಾರು ಅಂತಲೇ ಗೊತ್ತಿಲ್ಲ ಅಂತೆ. ಏಯ್, ಸಾಮಾನ್ಯದು ಎಂಬ ಹಾಗೆ ಭಾವಿಸಬೇಡ. ನನ್ನ ತಮ್ಮ ಅವ, ಅವನ ಅಣ್ಣ ನಾನು. ಮಾತ್ರ ಅಲ್ಲ, ಶಕ್ತಿವಂತರು, ಮಹಾಪರಾಕ್ರಮಿಗರು. ನಾವಿಬ್ಬರು ವೀರರು, ಶೂರರು. ಬಹು ಸಂತೋಷವಾಯಿತು. ಒಂದೇ ರೀತಿಯಾಗಿ ಕಂಗೊಳಿಸುತ್ತಾ ಇದ್ದೀರಿ. ಯಾರನ್ನು ಹೇಗೆ ನೋಡುವುದಕ್ಕೆ ಗೊತ್ತಾಗುದಿಲ್ಲ. ಹೇಗೆ ನಮ್ಮ ಜೊತೆಗೆ ನಿಮ್ಮ ಜೋಡಿ ಎಲ್ಲಿ ಹೋದ್ರೆ ಸಿಗ್ಲಿಕ್ಕಿಲ್ಲ. ಅಪರೂಪದ ಜೋಡಿ. ಹೌದು, ಅನುಪಮ ಜೋಡಿ. ಯಾರು ಅಣ್ಣ ಯಾರು ತಮ್ಮ ಅಂತಲೇ ಅರ್ಥ ಆಗುದಿಲ್ಲ. ಒಂದೇ ಪಡಿ ಅಚ್ಚು. ನಿನ್ನ ಹುಬ್ಬು ಇವನ ಮೀಸೆ, ಇವನ ಬಾಯಿ ನಿನ್ನ ಕೈ, ಕಣ್ಣು ಕೆನ್ನೆ ಕಾಲು. ಅಲ್ಲ, ಅವನ ಹುಬ್ಬು ನನ್ನ ಮೀಸೆ ಆಗುದು ಎಂತದದು? ನನಗೆ ಭಾಷೆ ಹುಬ್ಬು ಅವನದ್ದು, ನಿನ್ನದ್ದು ಮೀಸೆ ಒಂದೇ ರೀತಿ ಅಂತ. ಅವನ ಮೂಗು ನನ್ನ ಬಾಯಿ ಅದೆಂತ. ಅವನ ರಟ್ಟೆ ನನ್ನ ಹೊಟ್ಟೆಯ ಎಂತ ಕಾಲು ತೋಳು ಎದೆ ಪಾದ ಕಂಠ ಕಾಲು ತೋಳಾಗುವುದೇ ಅದು. ಹಾಗಲ್ಲೂ ಇವನ ಎಲ್ಲ ಮೇಲೆ ಕೆಳಗೆ ಬರ್ತಾರೆ. ಸಮಾನವಾಗಿದ್ದೀರಿ. ಎಲ್ಲಿ ನೋಡಿದ್ರು ವ್ಯತ್ಯಾಸ ಕಾಣುವುದಿಲ್ಲ. ಅಂದ್ರೆ ನಿಮಗೆ ಸರಿ ಇಲ್ಲ ಅಂತ. ಇನ್ನೊಬ್ಬರು ತಪ್ಪಿ ಮಾತಾಡಬೇಡ. ನಿಮಗೆ ನೀವೇ ಸಾಟಿ. ಹಾಗೆ ಶರದಿಯೇ ಸರಿ. ಹೌದು. ನಿಮ್ಮನ್ನು ಕಂಡು ಕಂಡು ನೀನು ಪೂರಿ ದೋಷ
ಸಂತೋಷವ ಅಂತೆ. ಎಂತದು? ನಾನು ಎಂತದದ್ದು? ಗೌರಿ ದೊಡ್ಡದ ಸಣ್ಣದ ಎಂತದ? ನಿನ್ನ ಬೂರಿ ಇದು ಬೇರೆ ಮಾತಾಡ್ತಾರೆ. ಪೂರಿ ಪೂರಿ. ಬೋರಿ ಅಲ್ಲ, ಪೂರಿ. ಸಂತೋಷವಾಯಿತು. ಒಂದೇ ರೀತಿಯಾಗಿರುವ ನೀವು ನನ್ನ ಸಮ್ಮುಖದಲ್ಲಿ ಬಂದು ಪ್ರಶ್ನಿಸುತ್ತಾ ಇದ್ದೀರಿ. ನೀನ್ ಯಾರ? ನಾನು ಯಾರಪ್ಪ ನೀನು ಕೇಳುದು? ಹೌದು. ದೂರಕ್ಕೆ ದೃಷ್ಟಿ ಹರಿಸಿದೆ, ಅಲೆಗಳು ಮೈ ತಳೆದು ಕಣ್ಣ ಮುಂಭಾಗಕ್ಕೆ ನಡೆದು ಬಂದ ಹಾಗೆ ನೀವು ಬರುವೊಂದು ಚಂದ. ಎರಡು ಕಂಬ ಹಾಕಿದ ಹಾಗೆ ನಿಂತಿದ್ದೀರಿ. ಯಾರ ನನ್ನಲ್ಲಿ ಪ್ರಶ್ನಿಸಿದ? ಅಯ್ಯ, ನಾನು ಯಾರಂತ ನಿಮಗೆ ಗೊತ್ತಿಲ್ವಾ? ಇಲ್ಲ, ಗೊತ್ತಿರ್ಲಿಕ್ಕಿಲ್ಲ. ಗೊತ್ತಿದ್ರೆ ಕೇಳ್ತೆ. ನಾನು ಹೇಳುವುದನ್ನು ಸರಿಯಾಗಿ ಗಮನವಿಟ್ಟು ಆಲಿಸಿ. ವಿಶಾಲವಾದ ಈ ಅಬ್ದಿಗೆ ನಾನು ಒಡೆಯ. ಕೇವಲ ಒಂದೇ ಒಂದು ನನ್ನದೊಂದೇ ಶಿರ. ಅದು ಬಿಳಿ ಐದು, ನಮಗೆ ಇದು ಕಪ್ಪು ಒಂದು. ಆದ್ದರಿಂದ ಹೇಳ್ತಾ ಇದ್ದೆ, ಆತನನ್ನು ನೀನು ತೋರಿಸಿದೆ, ನಿನಗೆಂದು ಬದುಕು ಅಂತ ಕೊಟ್ಟೆ. ಮೊದಲು ಕಂಡ ನಿನ್ನನ್ನು ತಿಂದು ಮುಗಿಸುವಾಗ ಯಾರು ನೋಡ್ತಾರೆ? ನನ್ನನ್ನು ನೀವು ತಿನ್ನುವುದು ನಿಮ್ಮ ಗಂಟಲಲ್ಲಿ ಇಳಿಯುವ ತುತ್ತು ಅಂತ ಭಾವಿಸಿ ವಿಷ ಅದೇನೋ. ವಿಷ ಆದ್ರೆ ಅಮೃತ ಮಾಡಿಯವು. ನಿಮ್ಮಿಂದ ಸಾಧ್ಯವಿಲ್ಲ. ನೋಡುವ ಆ ಜೀವಿ ಸಾಯುವಾಗ ನನ್ನನ್ನು ಹಿಡ್ಕೊಂಡಲ್ವ ಪುಣ್ಯ. ಇದ್ದಂತಹ ಪ್ರಾಣಿ ಅದು ಓಡದ ಹಾಗೆ ನಾಲ್ಕು ಪ್ರಾಣಿ ಸತ್ತಿದೆ, ಸತ್ತಿದೆ, ಬಿದ್ದಿಲ್ಲ. ಏನು ಮಾಡುವ ಇನ್ನು? ಈಗ ತಿನ್ನುವುದೇ ಬಾ ತಿನ್ನುವ. ಸ್ವಲ್ಪ ನಿಲ್ಲು. ಹಾಗೆ ಒಟ್ಟಿಗೆ ತಿನ್ನುವುದಲ್ಲ. ನೀನು ಒಬ್ಬರ ತಿಂದ್ರೆ ನನಗೆಲ್ಲುಂಟು.
ಹಾಗಾಗಿ ಇಬ್ಬರು ದುಡಿದಿದ್ದೇವೆ. ಇಬ್ರು ದುಡಿತೇವೆ, ಹೌದು. ಇಬ್ಬರಿಗೂ ಸಿಗಬೇಕು. ಹೌದು. ಪಾಲು ಮಾಡುವ. ಹೇಗೆ? ಯಾರು ಪಾಲು ಮಾಡುದು? ಪಾಲು ನೀನೇ ಮಾಡಿ. ನಾನು ದೊಡ್ಡವ, ಹೌದು. ನಾನು ಪಾಲು ಮಾಡ್ತೇನೆ. ಹೌದು. ಈ ಪ್ರಾಣಿಯ ಹೌದು. ಕಂಠದಿಂದ ಮೇಲೆ ಹೌದು. ಸೊಂಟದಿಂದ ಕೆಳಗೆ ಹೌದು. 2 ಪಾಲು ನಿನಗೆ, ಹೌದು. ನನಗೆ ಮಧ್ಯದ 1 ಪಾಲು ಸಾಕು. ನಿನಗೆ ಒಂದು ಸಾಕ? ನೀನು ಹೆಚ್ಚು ಹಸಿವೆ ಅಂತ ಹೇಳ್ತಿ, ಹೌದು. ಹಾಗೆ 2 ಪಾಲು ತಿನ್ನು. ಸರಿ ಬಾ ಬಾ ಬಾ. ಹಾ, ಇಲ್ಲಿ ಬಾ. ಹಾ, ಎಂತದ್ದು? ಹಾ. ಕಂಠದಿಂದ ಮೇಲೆ ಮೇಲೆ ಕೇವಲ ಒಂದು ಬುರುಡೆ. ಗಟ್ಟಿ ಉಂಟು. ಯಾಕೆ ಚೆಂಡಾಟ ಆಡ್ಲಿಕ್ಕೆ ನನಗೆ? ಸೊಂಟದಿಂದ ಕೆಳಗೆ 2 ಕಾಲಿಲ್ವಾ? ಕೇವಲ 2 ಕೋಲು. 2 ಹಾ. ಎಂತ ಕೋಲಾಟ ಆಡುವುದಂತ ಅಂದ್ಕೊಂಡೆಯಾ? ಸರಿಲ್ವಾ? ಇದು 2 ಆಗ್ಲಿಕ್ಕಿಲ್ಲ. ಹಾಗಿದ್ರೆ ನೀನು ಪಾಲು ಮಾಡು. ನಾನೇ ಮಾಡ್ತೇನೆ. ಹಾ, ರಕ್ತ ಮಾಂಸ ಎಲ್ಲ ನನಗೆ. ಹಾ, ಎಲುಬು ಚರ್ಮ ಹಾ. ನಿನಗೆ. ಎಲುಬು ಚರ್ಮ ಯಾಕೆ ನನಗೆ ಅಂತ ಚಾಕಿ ಚಾಕಿ ಚಾಕಿ. ಗಟ್ಟಿ 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 ಗಟ್ಟಿ. ಸರಿಯಾಗಲಿಲ್ಲ. ಯಾಕೆ? ನಾನು ಪಾಲು ಮಾಡ್ತೇನೆ. ಹೇಗೆ? ಈ ಪ್ರಾಣಿಯನ್ನು 1 ಕಾಲು ನನಗೆ, 1 ಕಾಲು ನಿನಗೆ. ಒಟ್ಟಿಗೆ 2. ಲೆಕ್ಕ ಅಲ್ವೋ? ಮತ್ತೆ? 1 ಕಾಲನ್ನು ನೀನು ಹಿಡಿಯುವುದು, 1 ಕಾಲನ್ನು ನಾನು ಹಿಡಿಯುವುದು. ಸರಿ. ಬರದಿಂದ ಎಳೆಯುವುದು. ಯಾರಿಗೆ ಎಷ್ಟು ಬರ್ತದೋ ಅಷ್ಟು. ಸರಿ. ಹಾಗಂತ ಈಗ ತಿನ್ಲಿಕ್ಕಿಲ್ಲ. ಮತ್ತೆ? ಅವ ಹೇಳಿದ್ದೆಂದು ಗಂಟಲಲ್ಲಿ ಹಿಡಿಯುವ ತುತ್ತಲ್ಲ. ಈಗ ತಿಂದ್ರೆ ಅವ ಗಂಟಲಲ್ಲಿ ಸಿಗ್ತಾನೆ. ಸ್ವಲ್ಪ ಹೊತ್ತು ನೀರಿನಲ್ಲಿ ಇರ್ಲಿ, ಅದು ಸ್ವಲ್ಪ ಮೃದುವಾಗಲಿ. ಆಮೇಲೆ ಸ್ವಲ್ಪ ಸಮಯ ಕಳೆದ ಮೇಲೆ ಅದರಲ್ಲಿ ಇನ್ನೊಂದು ಹುಟ್ಟುತ್ತದೆ. ಹೀಗೆ ಮಾಡಿಕೊಂಡು ಒಂದಕ್ಕೊಂದು ಉಚಿತ. ಪರಿಮಳವು ಹೆಚ್ಚಾಗುತ್ತದೆ. ಅಲ್ಲಿಯವರೆಗೆ 5 ತಲೆಯನ್ನು ಹುಡುಕುವ. ಸರಿ. ಸ್ಮರಿಸಿ ಭಕ್ತಿಯೊಟ್ಟು ಆದಿಮಾಯಿಯನು ಮನದೊಳರಿದನು ಹೊಲದ ಗುಳಿರುವೆ ಕಪಟದೊಳಗಿರುವುದು. ಕೂಡಲೇ ಕಾಳಗವನ್ನು ಸಗಿ ಜಲದಲ್ಲಿ ಬೀಳುವ ಸ್ಥಿತಿಯಾಗಿದೆ. ಪ್ರಬಲರೇ ಇದ್ದಾರೆ. ಇವರು ಗೆಲ್ಲುವುದು ಕಷ್ಟವೇ. ಏನು ಮಾಡೋಣ? ಇವರನ್ನು ಸೋಲಿಸಬೇಕು ಎಂದಾದ್ರೆ ಒಂದೇ ದಾರಿ, ಅಮ್ಮನನ್ನೇ ಧ್ಯಾನಿಸಿಕೊಳ್ಳುವುದು. ಉಪಾಯವೊಂದು ಹೊಳೆಯುತ್ತಾ ಇದೆ. ಇವರನ್ನು ಯುದ್ಧದ ಮೂಲಕ ಗೆಲ್ಲುವುದು ಸಾಧ್ಯವಿಲ್ಲ. ಉಪಾಯವನ್ನು ಪ್ರಯೋಗಿಸಿ ನನ್ನ ಕೈ ವಶ ಮಾಡಿಕೊಳ್ಳಬೇಕು. ನೋಡೋಣ ನೋಡೋಣ. ಏನು ಹೇಳಲಿ? ನೀವಿರುವಾಗ ನಾನು ಸಾಯಲಿ ಕುಳಿತ. ಯಾರನ್ನು ಮೊದಲು ಕಳಿಸಬೇಕು ಅದೊಂದು ವ್ಯವಸ್ಥೆ ಆಗದೆ ನಾನು ಮುಂದೆ ಹೋದ್ರೆ ಆಗುತ್ತದ? ನೀವು ನನ್ನಲ್ಲಿ ಕಾದಾಡಿದ್ದೀರಿ. ನಾನು ಎದ್ದು ನೋಡುದು ನೀರಿನಲ್ಲಿ ಎಲ್ಲಿ ತೇಲ್ತಾ ಇದ್ದಾನೆ. ನನ್ನಿಂದ ಬಿಟ್ಟು ನಾವು ಮತ್ತೊಬ್ಬರನ್ನು ತೇಲಾಡಿಸುವವರು. ಈಗ ನಾನು ಸರಿಯಾಗಿ ಎಚ್ಚರದಿಂದ ನೋಡುತ್ತಾ ಇದ್ದೀನಿ. ನಾನು ಸಾಯಲಿಲ್ಲ, ನೀವು ಬದುಕಿದ್ದೀರಿ. ಯುದ್ಧ ಆಯ್ತು ನಮ್ಮೊಳಗೆ. ಆಯ್ತು. ಎಷ್ಟು ಸಮಯ? 5,000 ವರ್ಷ ಕಾಲ. 5,000 ಕಳೆದೋಯ್ತಾ ಈಗ? ಸುಮ್ಮನೆ ಹಾಳು ಮಾಡಿ. ನಮಗೆ ಹೋದದ್ದೇ ಗೊತ್ತಾಗ್ಲಿಲ್ಲ. ನಿಮಗೂ ಗೊತ್ತಾಗ್ಲಿಕ್ಕಿಲ್ಲ. ಗಳಿಸುವುದು ಎಷ್ಟು, ಅದರ ವ್ಯಯ ಮಾಡುವುದು ಎಷ್ಟು, ಸರಿಯಾಗಿ ಯೋಚನೆ ಮಾಡಿದೆ. ಪರಿಣಾಮ ಏನಾಯ್ತು? ಪರಿಣಾಮ ಯುದ್ಧದಲ್ಲಿ ಗೆದ್ದವ ನಾನು. ಇಲ್ಲಿ ನೋಡಿ ತಪ್ಪಿತ. ಯಾರ ಗೆದ್ದದ್ದು? ನಾನು ಅವಸರ ಮಾಡಿದ್ದಲ್ಲ, ನೀವು ಮಧ್ಯದಲ್ಲಿ ಬಾಯ ಹಾಕಿದ್ದು. ಗೆದ್ದವ ನಾನೇ ಎಂದು ನಿಮ್ಮಲ್ಲಿ ಪ್ರಶ್ನಿಸಿದ್ರು ಅಲ್ಲ. ಹಾಗಾದ್ರೆ ಗೆದ್ದವರು ನೀವು. ನೀವು ಕಲಿಗಳು, ನೀವು ಸಮರ್ಥರು, ನೀವು ವೀರರು, ವೀರರು ಶೂರರು,
ಗನ ಗಂಭೀರರು ಬಳಿರೆ ಬಾಪುರೆ ಮಜರೆ ಪೂತುರೆ ಪೂತು ಮಜರೆ ಅದೆಂತದ ಕೂತು ಮಜರೆ ಕೂತುರೆ ಎಲ್ಲ ಕರ್ಮ ಇದು ಅರ್ಥ ಆಗೋದಿಲ್ಲ, ಹೇಳ್ಬೇಡ. ವರ್ಣನೆ ಇಲ್ಲ, ವಿಮರ್ಶೆ ಮಾಡಲಾರದ, ಅದು ಶಬ್ದಗಳು, ಅದು ಉದ್ಗಾನ ಅಂತ ಹೇಳ್ತಾರೆ. ನಿಮ್ಮ ಶೌರ್ಯಕ್ಕೆ ನನ್ನ ಬಾಯಿಯಿಂದ ಹೊಗಳಲ್ತಂತಹ ವಿಷಯಗಳು ಎದ್ದಂತ ನಿಮ್ಮನ್ನು ನಾನು ಹೀಗೆ ಬಿಡುವುದಿಲ್ಲ ಮಾತ್ರ. ಅಂದ್ರೆ ಏನ್ ಮಾಡ್ತೀರಿ ನೀವು ಸಂತೋಷಕ್ಕಾಗಿ ನನ್ನಿಂದ ಏನಾದರೂ ಪಡೆದುಕೊಳ್ಳಬೇಕು ಅಂತ ದಣಿದಿದ್ದೀರಿ ಯುದ್ಧದಲ್ಲಿ, ಹೊಟ್ಟೆಗೆ ಹಸಿವಾಗುತ್ತದೆ ಎಂದು ಭಾವಿಸಿ ಇಲ್ಲಿಗೆ ಬಂದಿದ್ದೀರಿ. ಏನೂ ಸಿಗದೆ ಹಾಗೆ ಹೋದ್ರೆ ಆದ್ದರಿಂದ ಯೋಚಿಸಿ ಯಾಚಿಸಿರಿ, ನಾನು ನೀಡುತ್ತೇನೆ. ಗೆದ್ದವರು ನಾವು, ಸೋತವ ನೀನು. ಸೋತ ನೀನೆಂತದ್ದು ಕೊಡುವುದಾ? ಗೆದ್ದಂತಹ ನಾವು ಕೊಡ್ತೇವೆ. ನಿನಗೆ ಏನು ಬೇಕು, ಎಲ್ಲಿ ಬೇಕು, ಹೇಗೆ ಬೇಕು, ಯಾವಾಗ ಬೇಕು, ಯಾವುದರಲ್ಲಿ ಬೇಕು ಕೇಳು, ನಾವು ಕೊಡ್ತೇವೆ. ನೀವು ಮುಖ ನೋಡಿದ್ರೆ ಕೊಡುವ ಲಕ್ಷಣಗಳು. ನಿಮ್ಮಲ್ಲಿ ಏನು ಇಲ್ಲ ಅಂತ ನೀವು ಅಲ್ಲಿಗೆ ಬಂದಿರಿ, ಈಗ ನಾವು ಕೊಡ್ತೇವೆ ಅಂತ ಹೇಳಿ ಕೇಳಿ ನೋಡ. ಹೌದಾ? ಕೊಡ್ತೀರಾ? ಕೊಡ್ತೇವೆ. ಖಂಡಿತ. ಹಾಗೆ ನನಗೆ ಧೈರ್ಯ ಇಲ್ಲ, ನಂಬಿಕೆ ಬರುವುದಿಲ್ಲ. ಅದಕ್ಕೇನು ಮಾಡ್ಬೇಕು? ಕರದಟ್ಟು ಬೇಕು. ನಾವು ನೀನು ಕೇಳಿದ್ದನ್ನು ಕೊಡ್ತೇವೆ, ಕೊಡ್ತೇವೆ, ಕೊಡ್ತೇವೆ. ಎಂತ ಹರಿಬಗೆ ಕರೆದಟ್ಟದ್ದು ಹಾಗಲ್ವ? ನಿಮ್ಮ ಕೈ ತಟ್ಟುವುದಲ್ಲ, ಮತ್ತೆ ನನ್ನ ಹಸ್ತ ಸ್ಪರ್ಶಿಸಿ ಹೇಳಬೇಕು. ಏನಂತ? ಹೇಳಿದ್ದನ್ನು ಕೊಡ್ತೇವೆ, ಕಾಯಿನ ವಾಚ ಮನಸ ತ್ರಿಕರಣ ಪೂರ್ವಕವಾಗಿ ಹೇಳಬೇಕು. ಯೋಚನೆ ಮಾಡಬೇಡ, ನೀನು ಕೇಳಿದ್ದನ್ನು ನಾವಿಬ್ಬರು ಕೊಡ್ತೇವೆ. ಕೆಳಗೆ ಮೇಲೆ ಯೋಚಿಸಿ ಹೇಳಿದ್ದನ್ನು ಕೊಡ್ತೇವೆ ಎಂದು ನಮಗೆ ಸಿಕ್ಕಿ ಬಿದ್ದಿರಿ ನೀವು. ಅರೆಯುತ್ತೇನೆ ನಿಮಗೆ ಮಾತು. ಕೊಡಿ ಕೊಡಿ ನನಗೆ, ಕೇಳು. ನಿಮ್ಮ ಪ್ರಾಣವೇ. ಕಟ್ಟಿ ಹಾಕಿದ. ಹೌದಣ್ಣ, ಮಾತಿನಲ್ಲೇ ನಮ್ಮನ್ನು ಬಂಧಿಸಿದ. ಇವ ಏನೂ ಅಲ್ಲ ಅಂತ ನಾನು ಭಾವಿಸಿದ್ದು. ಹೌದಣ್ಣ, ಈಗ ಗೊತ್ತಾಯ್ತು. ಇವ ನಾವು ತಿಳಿದ ಹಾಗೆ ಇಲ್ಲಲ್ಲ. ನಮಗೆ ಬದುಕುವ ಹಾದಿ ಇಲ್ಲ. ತಮ್ಮ, ನನಗೆ ಸಾಯಲಿಕ್ಕೆ ಮನಸ್ಸಿಲ್ಲ. ನನಗೆ ಬದುಕಬೇಕಣ್ಣ. ತಮ್ಮ, ನೀನು ನನ್ನ ತಮ್ಮ. ನನಗೆ ನಿನ್ನಲ್ಲಿ ಅಕ್ಕರೆ, ಪ್ರೀತಿ, ವಾತ್ಸಲ್ಯ, ಮಮತೆ, ಕರುಣೆ ಎಲ್ಲವೂ ಇದೆ. ಆದ್ದರಿಂದ ಅಣ್ಣನಿಗೆ ಒಂದು ಉಪಕಾರವನ್ನು ಮಾಡು. ನೀನು ಈಗ ಉಪಕಾರ ಮಾಡಿದ್ರೆ ಮತ್ತೆ ನಾನು ನಿನ್ನನ್ನು ಎಂದೆಂದಿಗೂ ಮರೆಯಲಾರೆ. ಆದ್ದರಿಂದ ತಮ್ಮ, ನಾನು ಮಾತು ಕೊಟ್ಟೆ, ನೀನು ಪ್ರಾಣ ಕೊಟ್ಟೆ. ಇಲ್ಲಿ ಬಾ. ಈಗ ಒಂದು ಪ್ರಪಂಚದಲ್ಲಿ ಕ್ರಮ ಉಂಟೆ. ಹಿರಿಯರೆಲ್ಲ ಮೊದಲು ಹೋಗುವುದಲ್ಲ, ಕಿರಿಯರು ಹೋಗುವ ಕ್ರಮ ಉಂಟ. ಆದ್ದರಿಂದ ಈಗೆಲ್ಲ ಬದಲಾಗಿದೆ. ಈಗ ಎಲ್ಲಿ ನೋಡಿದ್ರು ಸಣ್ಣ ಪ್ರಾಯದವರೇ ಮೊದಲು ಸಾಯುವುದು, ದೊಡ್ಡ ತುಂಬ ಪ್ರಾಯದವರಿಗೆ ಏನಾಗುವುದಿಲ್ಲ. ಈಗ ನೀನೊಮ್ಮೆ ನಿನ್ನ ಪ್ರಾಣವನ್ನು ಕೊಟ್ಟು ನೋಡು. ನಾನು ಎರಡೂ ಕೊಟ್ಟರೆ ನೀನು ಏನು ಅಲ್ಲ ಅಂತಾಗುತ್ತದಲ್ಲ. ಹಾಗಲ್ವಾ? ನಾನು ಮಾತು
ಕೊಟ್ಟೆ ನೀನು ಪ್ರಾಣ ಕೊಡು. ಆಗಲ್ವ? ಹಾ ಆಮೇಲೆ ಇವನನ್ನು ನಾನು ನೋಡಿ ಮಾಡ್ತೆ. ಅಮ್ಮ, ನಾವು ಯಾಕೆ ವಾದ ಮಾಡುವುದು? ಇವನಿಗೆ ಒಬ್ಬನಿಗೆ ಇಷ್ಟು ಆಲೋಚನೆ ಆಗ್ತದೆ ಅಂತಂದ್ರೆ ನಾವು ಇಬ್ಬರಿಲ್ವ? ಅದಕ್ಕೂ ದಾರಿ ಉಂಟಂತ ಒಂದು ಆಲೋಚನೆ ಮಾಡ್ತೇವೆ. ಅಮ್ಮ, ಇಲ್ವಾ? ಸಿದ್ಧರಿದ್ದೇವೆ. ಆದ್ರೆ ಒಂದು ದಾಹ ಉಂಟು. ಈ ಶರದಿಯ ನೀರು ಒಂದೇ ಒಂದು ಬಿಂದು ನಮ್ಮ ದೇಹಕ್ಕೆ ತಟ್ಟದ ರೀತಿಯಲ್ಲಿ ಸ್ವರೂಪದಿಂದ ಗಂಗಳಿಸುತ್ತೇನೆ. ನಿನ್ನನ್ನು ಬೈದೆವು, ಭಂಗಿಸಿದೆವು, ನಿನಗೆ ಬೇಸರವಾಗುವ ಹಾಗೆ ನಾವು ನಡೆದುಕೊಂಡೆವು ಪ್ರಭು. ನೀನೇ ಕರುಣಿಸಿದಂತಹ ಸುಜ್ಞಾನದಿಂದ ನೀನು ಯಾರು ನಾವು ಯಾರು ಅನ್ನುವಂತಹ ವಿಷಯ ಗೊತ್ತಾಯಿತು. ಅರಿಯದೆ ಮಾಡಿದಂತಹ ಅಪರಾಧ ಅಂತ ಹೀಗೆ ಗೊತ್ತಾಯಿತು ಪ್ರಭು. ಆದ್ದರಿಂದ ನಮ್ಮ ಅಪರಾಧವನ್ನು ಕ್ಷಮಿಸಿ ಉದ್ಧರಿಸು ಪ್ರಭು. ನಿನ್ನ ವಿಶ್ವವಿರಾಟ್ ಸ್ವರೂಪವನ್ನು ಕಂಡಾಗ ನೀನ್ಯಾರು ನಾವ್ಯಾರು ಎನ್ನುವಂತಹ ಪ್ರಜ್ಞೆ ನಮಗೆ ಮೂಡಿತು. ಓ ನನ್ನ ಕನ್ನಮ್ಮ ತಂದೆ, ನಿನ್ನ ಕನ್ನಮ್ಮಗಳಲ್ಲವೇ ನಾವು ಭವಿಷ್ಯತ್ ಪ್ರಪಂಚದಲ್ಲಿ ನಮ್ಮ ಹೆಸರು ಶಾಶ್ವತವಾಗಿ ಉಳಿಯುವಂತೆ ಮಾಡು ತಂದೆ. ಗಮನಿಸುತ್ತೆ ಇರುವರ ಕರ ಹಿಡಿದು ಮೇಲೆತ್ತಿದ್ದೇನೆ, ಬರ ಸೆಳೆದು ಬಿಗಿದಪ್ಪಿದ್ದೇನೆ. ಅನ್ಯರಲ್ಲ ನೀವು ನನ್ನ ಮಕ್ಕಳು. ಕಿವಿಯ ಕಿಪ್ಪಿಸಿನಿಂದ ಆರ್ಭವಿಸಿದರು. ನೀವು ಅಂಧಕಾರದಿಂದ ಈವರೆಗೆ ವ್ಯವಹರಿಸಿದ್ದೀರಿ. ಈಗ ಜ್ಞಾನೋದಯವಾಯಿತು. ಸಂಬಂಧ ನಿಮಗೆ ಅರ್ಥವಾಗಿದೆ. ನಾನು ಯಾರು ನಿಮಗೆ ತಂದೆ ಎಂಬುದನ್ನು ಅರಿತಿದ್ದೀರಿ ಮಕ್ಕಳೇ. ತಂದೆಯಾದ ನನ್ನಲ್ಲಿ ನೀವು ಕೇಳಿಕೊಂಡದ್ದು ಈ ಪ್ರಾಣಗಳು ಶಾಶ್ವತವಲ್ಲ, ನಮ್ಮ ಹೆಸರು ಶಾಶ್ವತ. ಹುಟ್ಟಿದ್ರು ಬೆಳೆದ್ರು ಬದುಕಿದ್ರು ಅಷ್ಟಲ್ಲ, ಸತ್ತ ಮೇಲೆ 4 ಮಂದಿಗಳು ನಮ್ಮ ಬಗ್ಗೆ ಕೊಂಡಾಡಬೇಕು, ಹೆಸರು ಉಳಿಯಬೇಕು. ಕೀರ್ತಿ ಒಂದು ಉಳಿದರೆ ಸಾಕು. ಹೆಸರು ಉಳಿಯಬೇಕು ಅಂತಂದ್ರೆ ಹೆಸರು ಇಡಬೇಕಲ್ಲ ನಮಗೆ. ಹೆಸರು ಬೇಕು. ನಿನ್ನ ದೇಹ ಮೃದುವಾಗಿ ಕಂಗೊಳಿಸುತ್ತಾಯಿ. ಆದ್ದರಿಂದ ನೀನು ಮಧು ಕಾಠಿಣ್ಯ ದೇಹ, ಕರ್ಕಟ ಧ್ವನಿ. ನೀನು ಕೈಟಬ ಮಧು ಕೈಟಬರೇ. ಇನ್ನು ನಿಮಗೆ ಈ ಪ್ರಪಂಚದ ಗೊಡವೆ ಇಲ್ಲ, ನನ್ನಲ್ಲಿ ಐಕ್ಯಗೊಳ್ಳಬೇಕು ಎನ್ನುವ ತವಕ ಎಂಬ ಹೆಸರು
ಈ ಹೆಸರು ಅಶಾಶ್ವತವಲ್ಲ, ನನ್ನೊಂದಿಗೆ ಶಾಶ್ವತವಾಗಿರುತ್ತದೆ. ಮುಂದೆ ಮಧುಸೂದನ ಕೈಟಭಾಂತಕ ಎಂದು ಹೆಸರನ್ನು ಧರಿಸಿಕೊಳ್ಳುತ್ತೇನೆ, ನಿಮ್ಮನ್ನು ನನ್ನನ್ನೇ ಇರಿಸಿಕೊಳ್ಳುತ್ತೇನೆ. ನಿಮ್ ಹೇಳಿದ್ರಲ್ಲ, ಬಿಂದು ಜಲ ಶೋಕದ ಹಾಗೆ ನಮಗೆ ಮರಣವನ್ನು ಪಡೆಯಬೇಕು. ಆಗಿದೆ. ವಿಶಾಲವಾದ ಜಲದ ಮೇಲೆ ಇದು ಪದ್ಮಾಸನವನ್ನು ಬಳಿದು ಕುಳಿತುಕೊಂಡಿದ್ದೇನೆ. ನನ್ನ ಜಂಗೇನು ಏರಿಕೊಳ್ಳಿ, ನಿಮಗೆ ಬಿಂದು ಜಲ ಶೋಕದ ಹಾಗೆ ಮೋಕ್ಷವನ್ನು ಕರುಣಿಸುತ್ತೇನೆ. ಜಯ 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 ಜಯ. ಈ ಜಲದಿಯಲ್ಲಿ ಸುರಿದು ಧರೆಯ ನಿರ್ಮಾಣವನ್ನು ಮಾಡಿದ್ದೇನೆ. ಮೇದಿನಿ ಎಂದು ಹೆಸರಾದ ವಿಧಿಯ ಸೃಷ್ಟಿಯ ಕಾರ್ಯಕ್ಕೆ ವೇದಿಕೆ ಸಿದ್ಧವಾಗಿದೆ. ನಾವೀ ಕಮಲದಲ್ಲಿ ಮೆರೆಯುತ್ತಿದ್ದ ಬ್ರಹ್ಮನು ಕೆಳಬಂದು ಅಪರಾಧವನ್ನು ಒಪ್ಪಿಕೊಂಡಿದ್ದಾನೆ, ಕ್ಷಮೆಯನ್ನು ಯಾಚಿಸಿದ. ಮುಂದೇನು ಎಂದು ಅಪ್ಪಣೆಗಾಗಿ ಕಾದಿದ್ದಾನೆ. ಶಿವನು ಪ್ರಕಟನಾಗಿದ್ದಾನೆ. ಈರುವರೆಗೂ ಅಭಯವನ್ನು ಕರುಣಿಸಿದ್ದೇನೆ. ನೋಡಿ, ಹೋದರಲ್ಲ ಕೈಲಾಸ ಹಾಗೂ ಸತ್ಯಲೋಕಕ್ಕೆ ಅವರ ಕರ್ತವ್ಯದಲ್ಲಿ ತೊಡಗಿಕೊಳ್ಳುವುದಕ್ಕೆ ನಾನು ಹಾಗೆ ಮುಂದಿನ ಜೀವರಾಶಿಗಳನ್ನು ಪಡೆಯುವುದಕ್ಕಾಗಿ ವೈಕುಂಠವನ್ನು ಸೇರಿಕೊಳ್ಳುವ. ಪ್ರಕೃತಿಗೆ ಹಸಿರನ್ನು ಕೊಟ್ಟು ದೇವಿ ಈ ಲೋಕವನ್ನು ಕಾಪಾಡಿಕೊಂಡು ಬರುವವರು ಭಗವಂತನಂತ ಪರಮೇಶ್ವರ ದೇವ. ಅವನ ಕೃಪಾ ಕಟಾಕ್ಷದಿಂದ ನಿರ್ಮಿತವಾಗಿರುವಂತಹ ಪುರವಿದು ಶೋಣಿತಾಪುರ. ಇಲ್ಲಿಯ ಸಾಮ್ರಾಜ್ಞಿ ಆಗಿರುವವರು ಅಸುರ ಕುಲಕ್ಕೆ ಮಾತೆಂದೆನಿಸಿಕೊಂಡಿರುವಂತ ನನ್ನಮ್ಮ ದಿತಿ ದೇವಿ. ಅವರ ಭಾವನವಾದಂತಹ ಗರ್ಭಾಂಬುಜಿ ಬೆಳೆದು ಈ ಲೋಕದ ಬೆಳಕನ್ನು ಕಂಡೆ. ಎಷ್ಟೇ ಸಂಪತ್ತು ಸೌಭಾಗ್ಯ ಇದ್ದರೆ ಏನಂತೆ, ಮನಸ್ಸಿಗೆ ಒಂದು ರೀತಿಯ ನೆಮ್ಮದಿ ಎನ್ನುವುದು ಬೇಡುವೆ. ಅದುವೇ ನಮ್ಮ ಬಾಳಿಗೆ ಇಲ್ಲದೆ ಹೋಗಿದೆ. ಕಾರಣ ಕಳೆದುಕೊಂಡಿರುವಂತ ಅಣ್ಣಂದಿರ ಬಗ್ಗೆ ನನ್ನ ಅಮ್ಮ ಅಂತಪುರಂ ಸೇರಿಕೊಂಡು ಚಿಂತಿಸುತ್ತಾ ಇದ್ದಾರೆ.
ಅವರ ಬಳಿಗೆ ಹೋಗಿ ಧೈರ್ಯದ ಮಾತನ್ನು ಹೇಳಿದೆ. ಅಮ್ಮ, ಮರದಿಂದ ಬಿತ್ತಂತ ಒಂದು ಯಾವುದೇ ಕಾರಣಕ್ಕೆ ಮತ್ತೆ ಅದು ಮರವನ್ನು ಸೇರಿಕೊಳ್ಳುವುದಿಲ್ಲ. ಅದೇ ರೀತಿಯಾಗಿ ಕಳೆದುಕೊಂಡಿರುವಂತಹ ಅಣ್ಣಂದಿರ ಬಗ್ಗೆ ಚಿಂತೆ ಮಾಡಿದ್ರೆ ಸತ್ತಂತ ಅಣ್ಣಂದಿರು ಬದುಕಿ ಬರುವುದಕ್ಕೆ ಸಾಧ್ಯವೇ ಇಲ್ಲ. ಅಸುರ ಕುಲ ಏಳಿಗೆಯಾಗಬೇಕಾದ್ರೆ ನಾವೇನಾದ್ರು ದಾರಿಯನ್ನು ಕಂಡುಕೊಳ್ಳಬೇಕೆಂಬುದಾಗಿ ಅಮ್ಮನಲ್ಲಿ ಹೇಳಿದೆ. ಆ ಸಂದರ್ಭದಲ್ಲಿ ಅಮ್ಮನಿಗೆ ಸರಿ ಅನಿಸಿತ್ತು. ಹಾಗಾಗಿ ಒಂದು ದಾರಿಯನ್ನು ಸೂಚಿಸಿದ್ದಾರೆ. ನೇರವಾಗಿ ಕಾಡಿಗೆ ಹೋಗು ಮಗಳೇ, ಬ್ರಹ್ಮದೇವನನ್ನು ತಪಸ್ಸಿನ ಮೂಲಕ ಮೆಚ್ಚಿಸಿ ಅದೇನಾಗಿರುವಂತಹ ಒಬ್ಬ ಪುತ್ರನನ್ನು ಬೇಡಿಕೊ ಮಗಳೆಂಬುದಾಗಿ ಹೇಳಿದ್ರು. ಅಮ್ಮನಿಂದ ಆಜ್ಞೆಯನ್ನು ಪಡೆದು ಹೊರಟು ಬಂದಿದ್ದೇನೆ. ಬಂದದ ಹೌದಪ್ಪ. ಹಾಗಂತ ಹೇಳಿ ತಪಸ್ಸನ್ನಾಚರಿಸುವುದಕ್ಕಿಂತ ಮೊದಲಾಗಿ ನಾನು ಸ್ವಲ್ಪ ನನ್ನ ಬಗ್ಗೆ ಯೋಚನೆಯನ್ನು ಮಾಡಿಕೊಂಡಾಗ ಕಾಣುವುದಕ್ಕೆ ಯಾವ ರೀತಿ ಕಾಣುತ್ತಾ ಇದ್ದೇನೆ. ಇಲ್ಲಿಗೆ ಬಂದಂತಹ ಸಂದರ್ಭದಲ್ಲಿ ತಪಸ್ಸನ್ನಾಚರಿಸಲಿಕ್ಕೆ ಯೋಗ್ಯವಾದಂತಹ ಸ್ಥಳ ಎಂಬುದಾಗಿ ಆರಿಸಿಕೊಂಡವಳಿದ್ದೇನೆ. ಹಾಗಂತ ಹೇಳಿ ತಪಸ್ಸನ್ನಾಚರಿಸಲಿಕ್ಕಿಂತ ಮೊದಲಾಗಿ ನಾವು ಸ್ವಲ್ಪ ಯೋಚನೆ ಮಾಡುವಾಗ ಅಮ್ಮ ಹೇಳಿದಂತಹ ಮಾತು, ಮಗಳೇ, ಯಾವುದೇ ಒಂದು ಕಾರ್ಯವನ್ನು ಮಾಡಬೇಕಾದ್ರೆ ಮೊದಲಾಗಿ ಯೋಚಿಸಬೇಕು.
ಕೆಟ್ಟು ಹೋದ ಮೇಲೆ ಯೋಚಿಸಿ ಪ್ರಯೋಜನ ಇಲ್ಲ ಎಂಬುದಾಗಿ ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ನಾನು ಸ್ವಲ್ಪ ಯೋಚನೆ ಮಾಡುವಾಗ ಕಾಣುವುದಕ್ಕೆ ಯಾವ ರೀತಿ ಕಾಣುತ್ತಾ ಇದ್ದೇನೆ. ನಾನೀಗ ಸೇರುವಿಕೆ ಯೌವನದಿಂದ ಕೂಡಿಕೊಂಡಿದ್ದೇನೆ. ಒಂದು ವೇಳೆ ಇಳೆಯ ಕಾಮುಕರು ನನ್ನನ್ನು ಕಂಡರೆ ಬಿಡುವುದಕ್ಕೆ ಸಾಧ್ಯ ಉಂಟೆ? ಖಂಡಿತವೂ ಬಿಡುವುದಿಲ್ಲಪ್ಪ. ಊಹಿಸಿ ಯಾರು ಆ ಸಂದರ್ಭದಲ್ಲಿ ನನ್ನ ತಪಸ್ಸು ಕೆಟ್ಟು ಹೋಗುವುದಿಲ್ವಾ? ಹಾಗಂತ ಹೇಳಿ ಇಳೆಯ ಕಾಮುಕರ ಬಗ್ಗೆ ಯೋಚನೆ ಮಾಡುವುದಲ್ಲ. ಇನ್ನೊಂದು ಬಂಗಡ ಉಂಟು. ಅವರು ಯಾವುದೇ ಕಾರಣಕ್ಕೆ ಅಸುರ ಏಳಿಗೆ ಬಯಸುವುದಿಲ್ಲ. ಬೇರೆ ಯಾರು ಅಲ್ಲ, ಹೇಳುವುದಕ್ಕೆ ನಮ್ಮವರೇ, ನಮ್ಮ ಚಿಕ್ಕವರ ಮಕ್ಕಳು. ಎಲ್ಲರೂ ಹೇಳುವುದೇನು ಸುಮನಸರು ಎಂಬುದೇ ಹೇಳುತ್ತಾ ಇದ್ದಾರೆ. ಅಂದ್ರೆ ಹೂವಿನಂತ ಮನಸ್ಸನ್ನು ಹೊಂದಿಕೊಂಡಿದ್ದಾರೆ ಎಂಬುದಾಗಿ. ನಿಜವಾಗಿ ಹೇಳಬೇಕಾದ್ರೆ ಕೆಟ್ಟ ಮನಸ್ಸನ್ನೇ ಹೊಂದಿಕೊಂಡಿದ್ದಾರೆ. ಯಾವುದೇ ಕಾರಣಕ್ಕೆ ಅಸುರರ ಏಳಿಗೆಯನ್ನು ಬಯಸುವುದಿಲ್ಲ ಅವರು. ಒಂದು ವೇಳೆ ನನ್ನ ತಪಸ್ಸಿಗೆ ಅವರಿಂದ ವಿಘ್ನ ಬಂದರೆ ನನ್ನ ಅಮ್ಮನ ಆಸೆ ಕೂಡ ಈಡೇರಲಿಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೇನು ಮಾಡುವುದು? ಈ ರೂಪದಲ್ಲಿ ತಪಸ್ಸನ್ನು ಆಚರಿಸುವುದಲ್ಲ, ಈ ರೂಪವನ್ನೇ ಮರೆಮಾಚಿ ಬೇರೆ ರೂಪ ಆದಿತ್ತು. ಯಾವ ರೂಪ ಆದಿತ್ತು? ಕೆಲಸ ಮಾಡುವ ಜಿಂಕೆಯ ರೂಪ ಆಗಿತ್ತ? ಹಾ ನೋಡಿ, ಬೇಟೆಗಾರರು ಬೇಟೆಯಾಡುವ ಕೈ ಕಾಯುತ್ತಾ ಇದ್ದಾರೆ. ಒಂದು ವೇಳೆ ಅವರ ಕೈಗೆ ಸಿಕ್ಕಿದ್ರೆ ನಾನು ಬದುಕುವುದಕ್ಕುಂಟ? ಅದಾಗುವುದಿಲ್ಲ. ಬೇಡ, ಹಾವಿನ ರೂಪ ಆದಿತ್ತು. ಅದಾಗಿಲ್ಲ. ನೋಡಲಿ, ಗರುಡ ಮೇಲೆ ಕಾಯುತ್ತಾ ಇದ್ದಾನೆ. ಒಂದು ವೇಳೆ ಅವ ಕಚ್ಚಿಕೊಂಡು ಹೋದ್ರೆ ನಮ್ಮ ತಪಸ್ಸು ಪೂರ್ತಿ ಆಗುವುದಿಲ್ಲ. ಹಾಗಾದ್ರೆ ಏನು ಮಾಡುವುದು? ಹಾವಿನ ರೂಪ ಬೇಡ, ಜಿಂಕೆಯ ರೂಪ ಬೇಡ. ಸರಿ ಸರಿ, ಒಳ್ಳೆಯ ರೂಪ ಯಾವುದಂತ ಕೇಳಿದರೆ ಮೈಲಿಯ ರೂಪ. ಹೌದಪ್ಪ, ಯಾರಿಗೆ ಗೊತ್ತಾಗುವುದಿಲ್ಲ. ಹಾಗಾಗಿ ತಡೆ ಮಾಡುವುದಲ್ಲ, ಈ ರೂಪವನ್ನೇ ಮರೆಮಾಚಿ ಮೈಲಿಯ ರೂಪವನ್ನಂತೂ ತಪಸ್ಸನ್ನಾಚರಿಸುತ್ತೇನೆ. ಸಹಿಸೋದಕ್ಕೆ ಸಾಧ್ಯ ಇಲ್ಲ. ಆಕಾಶದಲ್ಲಿ ಹಾರಾಡುವಂತ ಪಕ್ಷಿ ತಲೆಗೆ ಬಿದ್ದು ಪ್ರಾಣ ಬಿಡುತ್ತಿದೆ. ಮಾತ್ರವಲ್ಲ, ಪ್ರಾಣಿಗಳು ದಿಕ್ಕು ದಿಶೆಯಲ್ಲದ ಓಡುತ್ತಾ ಉಂಟು. ಏನೆಂಬುದನ್ನು ದಿವ್ಯ
ಮೂರು ಮೂರ್ತಿಗಳಿಂದ ಬಲಿ ಬಂದಿದ್ದೇನೆ. ಬಲಿಯಾಗೈತಿ ಈ ಪ್ರದೇಶ ಹೆಮ್ಮೆಯಿಂದಾಗಿ ಯೋಗ್ಯವಾದ ಸ್ಥಳ ಬೇಕು. ಮುಂದೆ ಹೇಳ್ತೀರಿ. ನಿನ್ನ ಮನದ ವಾಂಚೆ ಎಂದು ಹೇಳಿಕೋ ಮಗಳೇ. ಕರುಣ ಸಾಗರ ದೇವ ಪರಮೇಶಿಗೆ ದಯ್ಯ ಹೇಳು. ಕರುಣ ಸಾಗರ ದೇವ ಪರಮೇಶಿಗೆ ದಯ್ಯ ಹರುಷದಿಂದಲೇ ಮನದಿರವಾ ರೂಪವನ್ನು ಕಂಡಂತ ನಾನೇ ನೋಡು ಸ್ವಾಮಿ. ನನ್ನ ಭಕ್ತಿಗೆ ಮೆಚ್ಚಿ ಪ್ರತ್ಯಕ್ಷನಾದ ಯಾ ತಂದೆ ಏನು ಹೊರಬೇಕು ಎಂಬುದೇ ಕೇಳುತ್ತಾ ಇದ್ದೀರಿ. ಭಗವಂತ ಮುಂದೆ ನನಗೆ ಮದುವೆಯಾದ ಬಳಿಕ ನನ್ನ ಉದರದಲ್ಲಿ ಜನಿಸುವಂತ ಮಗ 3 ಲಕ್ಷವನ್ನು ಗೆದ್ದು ಆಳುವಂತ ಮಗನನ್ನು ಕರುಣಿಸು. ನಿನ್ನ ವಾಂಚೆಯನ್ನು ಸಾಧುವಾಗಿದೆ. ಹೌದೇ? ಭಕ್ತಿಗೆ ಉಳಿಬೇಕಾದ್ದು ಭಗವಂತನ ಕರ್ತವ್ಯ. ಹಾಗಾಗಿ ನಿನ್ನ ಭಕ್ತಿಗೆ ಉಳಿದೆ ದರಗಿಳಿದು ಬಂದೆ. ಹೌದೇ? ಅನುಗ್ರಹಿಸ್ತಾ ಇದ್ದೇನೆ. ಇನ್ನು ಮುಂದಕ್ಕೆ ಸುರ ಸಮರ್ಥನು ಕೀರ್ವಾಣರನ್ನು ಗೆದ್ದಾಡುವಂತಹ ತನೆಯರಿಗೆ ಮಾತೆಯಾಗುವಂತಹ ಯೋಗವು ನಿನಗಿದೆ ಮಗಳೇ. ಆದರೆ ಮಗಳೇ, ಯಾವುದು ನೀನು ಪಡೆಯುವಂತಹ ಮಗ ಅವ ಕೋಣೆಯಲ್ಲಿ ಬ್ರಹ್ಮದೇವ, ಎಂತಹ ಮಾತನ್ನು ಹೊರಡ್ತಾ ಇದ್ದೀರಿ ನೀವು. ನನ್ನ ಉದರದಲ್ಲಿ ಜನಿಸುವಂತಹ ಮಗ ಕೋಳಲಾಗುತ್ತಾನೆ. ಕೋಳನ್ನು ಪಡೆದು ನಮ್ಮ ಆಸುರಗಳ ಏಳಿಗೆಯಾಗುವುದು ಯಾವ ರೀತಿ? ಈ ವಿಚಾರವನ್ನು ತಾಯಿಲೆ ಹೇಗೆ ಹೇಳಲು ಬ್ರಹ್ಮದೇವ? ಮರುಗದಿರು Boy
ಕಾರಣ ಹೊಂದಿದೆ. ಯಾವುದು? ನೀನು ತಪವನ್ನಾಚರಿಸುವಂತಹ ಪ್ರದೇಶ ಹಾ, ಮುನಿ ಸುಪಾಷನ ಆಶ್ರಮಕ್ಕೆ ಸಂಬಂಧಪಟ್ಟಂತಹ ಪ್ರದೇಶವಾಗಿದೆ. ಹೌದೇ? ನಿನ್ನ ತಪವನ್ನು ಕಂಡಂತಹ ಕುಪಿತಗೊಂಡು ಶಪಿಸಿ ಬಿಟ್ಟಿದ್ದಾನಮ್ಮ. ಏನೆಂದು? ಈ ನಿಧನದಲ್ಲಿ ಹುಟ್ಟುವಂತಹ ಮಗ ಕೋಣವಾಗಿ ಹೋಗಿರಿ. ಬ್ರಹ್ಮದೇವ, ಈ ಪ್ರಪಂಚದ ಒಂದು ಹುಲ್ಲು ಕಡ್ಡಿ ಕೂಡ ಹತ್ತಿಂದ ತೈತಿಂದ ತಲುಗಾಡಬೇಕಾದ್ರೆ ಅಲ್ಲಿ ನಿಮ್ಮ ಕೃಪಾ ಕಟಾಕ್ಷ ಬೇಕಾಗ್ತದೆ. ಮುನಿಗಳು ಕೊಟ್ಟಿರುವಂತಹ ಶಾಪವನ್ನು ಪರಿಹರಿಸುವುದಕ್ಕೆ ನಿಮ್ಮಿಂದ ಆಗುವುದಿಲ್ಲವೇ? ಆಗುವುದಿಲ್ಲ ಮಗಳೇ. ಯಾಕದು? ಜೊತೆಯಲ್ಲಿ ಮತ್ತೊಂದು ಮಾತನಾಡಿ ಬಿಟ್ಟಿದ್ದಾನೆ. ಯಾವುದದು? ನಾನಿತ್ತಂತಹ ಶಾಪಕ್ಕೆ 3 ಮೂರ್ತಿಗಳನ್ನು ಪರಿಮಾರ್ಜನೆ ಸಿಗದೆ ಹೋಗಿ. ಹಾಗಿದ್ರೆ ಅಲ್ಲಿ ಕೋಳಲಿಗೆ ತಾಯಿ ಆಗಲೇಬೇಕೇ? ನೀನು ಕೋಣಲಿಗೆ ತಾಯಿ ಆಗಲೇಬೇಕು ಮಗಳೇ. ಮಗಳೇ, ಕೋಣನಿಗೆ ತಾಯಿಯಾಗಿದ್ರು ಅವ ಜಾನನಾಗಿರ್ತಾನಮ್ಮ. ತೈಲೋಕ ವಿಕ್ರಮನಾಗಿರ್ತಾನೆ. ಹೌದೇ? ಶುಭವಾಗಿ ಜಯ ಜಯ ಜಯ. ಪಡೆದ ಮಕ್ಕಳು ಜೊತೆಯಲ್ಲಿ ಬಾಳುವಂತಹ ಯೋಗ ನನ್ನ ಪಾಲಿಗೆಲ್ಲದೆ ಹೋಯಿತು. ನನ್ನ ತಂಗಿಯ ಮಕ್ಕಳು ಸುರಲೋಕದಲ್ಲಿ ಅಧಿಕಾರವನ್ನು ನಡೆಸುತ್ತಾ ಇದ್ದಾರೆ. ಅಲ್ಲಿ ಅಧಿಕಾರವನ್ನು ಪಡೆಯಬೇಕು ಎನ್ನುವಂತಹ ಉದ್ದೇಶದಿಂದ ನನ್ನ ಮಕ್ಕಳನ್ನು ದೇವಲೋಕಕ್ಕೆ ಕಳುಹಿಸಿಕೊಟ್ಟೆ. ದೇವಲೋಕಕ್ಕೆ ದಾಳಿಯನ್ನು ಮಾಡಿದಂತಹ ನನ್ನ ಮಕ್ಕಳನ್ನು ಇಂದ್ರಾಧ್ರದ ಮುಖಿಯನ್ನು ಸಂಹರಿಸಿದ. ಶಕ್ತಿಯಿಂದ ನಾಕವನ್ನು ಪಡೆಯುವುದಕ್ಕೆ ಸಾಧ್ಯ ಇಲ್ಲ ಎಂದಾದ ಮೇಲೆ ಯುಕ್ತಿಯನ್ನಾದರೂ ಉಪಯೋಗಿಸಿ ಅಲ್ಲಿ ಅಧಿಕಾರವನ್ನು ಪಡೆಯಬೇಕು ಎನ್ನುವಂತಹ ಉದ್ದೇಶದಿಂದ ಮಗಳಾದ ಮಾಲಿನಿಯನ್ನು ತಪಸ್ಸಿಗಾಗಿ ತೊಡಗಿಸಿಕೊಟ್ಟಿದ್ದೇನೆ. ವಿಧಿಯ ಕುರಿತು ತಪವನ್ನು ಆಚರಿಸಿ ಅವನನ್ನು ಪ್ರತ್ಯೇಕೀಕರಿಸಿಕೊಂಡು ಮುಂದೆ ತ್ರೈಲೋಕ ವಿಜಯಿಯಾಗುವಂತಹ ಪುತ್ರ ಹುಟ್ಟುವ ಹಾಗೆ ವರವನ್ನು ಪಡೆದುಕೊಂಡು ಬಾ ಮಗಳೇ ಎಂಬುದಾಗಿ ಮಗಳಿನ ವರವನ್ನು ಪಡೆದುಕೊಂಡು ಬಂದಿದ್ದಾಳೆ. ಯೋಗ್ಯವರನಿಗೆ ಮದುವೆ ಮಾಡಿಕೊಡಬೇಕಾದುದು ಆದ್ಯ ಕರ್ತವ್ಯ. ಯಾರು ಎಲ್ಲಿ ಎಂಬುದಾಗಿ ಆಲೋಚಿಸುತ್ತಿರುವಂತಹ ವೇಳೆಯಲ್ಲಿ ಪ್ರಜೆಗಳು ಹೇಳಿದಂತಹ ಮಾತೊಂದನ್ನು ಕೇಳಿದೆ ನಾನು. ಪಾತಾಳ ಲೋಕದಲ್ಲಿ ಮಧುವನೆಂದುವುದೆಯಂತೆ ಅಲ್ಲಿ ಅದರ ವಿದ್ಯುನ್ಮಾಲಿ ಎನ್ನುವ ವಿದ್ಯಾವಂತ, ಗುಣವಂತ, ರೂಪವಂತ, ಶೌರ್ಯವಂತ ಎಂಬುದಾಗಿ ಕೇಳಿದೆ. ನನ್ನ ಮಗನಿಗೆ ಸರಿಯಾದ ವರ ಅವನೆಂಬುದಾಗಿ ನಾನು ತೀರ್ಮಾನಿಸಿದರೆ ಅವನ ಅಭಿಪ್ರಾಯ ಏನು ಎಂಬುದನ್ನು ತಿಳಿಯಬೇಕಲ್ಲ. ಅದಕ್ಕಾಗಿ ಒಂದು ಓಲೆಯನ್ನು ಬರೆದು ಒಬ್ಬ ಆಳನ್ನು ಕಟ್ಟುತ್ತೇನೆಂತೆ ನನ್ನ ಓಲೆಯ ಮನ್ನಣೆ ಕೊಟ್ಟು ಬಂದನ್ನು ನೋಡೋಣ, ನಿರೀಕ್ಷೆಯಲ್ಲಿರುತ್ತೆ. ಮದುವೆಯನ್ನು ಕೇಳುವಂತ
ಇದೆ. ಅನೇಕ ಸ್ವಾಮಿ ಅನುಗ್ರಹಿಸು. ನಿನ್ನ ಅನುಗ್ರಹವಂದರಿಂದಲೇ ರಕ್ತಕ್ಕೆ ಸಂಕಟದ ಸುಮತ್ರವಾಗಿ ಇದು ತನಕ ಬೆಳೆದು ಬಂದಿದೆ ಅಂತ ಹೇಳಬಹುದು. ಬದುಕು ಬಲಹೀನನಿದೆಯೋ ಸದಭಿಮಾನದ ಗೂಡಾಗಿ, ಹಾಗೆ ಮಾನವಂತರ ನಾಡಾಗಿ ರಕ್ಕಸಿಯ ಸಂಘಟನೆಯೊಂದು ಮುಂದೆ ಬರಬೇಕು ಅಂತಿದ್ರೆ ಈ ಸಾಧನಾ ಪದದಲ್ಲಿ ಒಂದು ವಿಹಂಗದ ನೋಟವನ್ನು ಬೀರಿದಾಗ ಪ್ರೀತಿಯನ್ನು ಮಾಲಿತಾನ ನಡೆದಂತಹ ಒಂದೊಂದು ಅಡಿಯೂ ಕೂಡ ಇವತ್ತು ರಕ್ಕಸರು ಮಧುರದಲ್ಲಿ ಅನುಭವಿಸುವಂತಹ ಮಧುರವಾದಂತಹ ಭಾವಕ್ಕೆ ಹುಟ್ಟಿದೆ ಅಂತ ಹೇಳಬಹುದು. ಒಂದು ಕಾಲದಲ್ಲಿ ರಕ್ಕಸಿಯ ಸಂಘಟನೆ ಗತಿಶೂನ್ಯವಾಗಿ ಮತಿಶೂನ್ಯವಾಗಿ ನಿರಂತರ ಅಲೆಯುವಂತಹ ದೀನ ಸ್ಥಿತಿಯಲ್ಲಿ ಕಾಲಕ್ಕೆ ವಂಶಸ್ಥರಾದರೂ ಜೀವನದಲ್ಲಿ ಅನುಭವಿಸಿದಂತಹ ಆ ವಿದ್ರಾವಕ ಸ್ಥಿತಿಯನ್ನು ಕಂಡು ಅವರಿಗೊಂದು ಯುಕ್ತವಾದಂತಹ ಪದವನ್ನು ಸೂಚಿಸಬೇಕು ಅನ್ನುವಂತಹ ಕಾರಣಕ್ಕಾಗಿ ನಮದಂತಹ ಗೈಮೆಯಲ್ಲಿ ಈ ಸಮಗ್ರವಾದಂತಹ ಪುರವನ್ನು ನಿರ್ಮಿಸಿದರು. ತಾನೇ ಕಂಡಲ್ಲಿಗೆ ಪಾಷಾಂಡಿಗಳು, ಮಾಂಸಭಕ್ಷಕರು, ಹಾಗೆ ಕುಡರು ಖಳರು ಅಂತ ನಮ್ಮನ್ನು ಛೇಡಿಸುವಂತಹ ಜನಾಂಗವೆಲ್ಲವೂ ಇವತ್ತು ಸುಸಂಸ್ಕೃತವಾದಂತಹ ಈ ನಮ್ಮ ಸಭೆ ನೋಡಿದರೆ ಹೇಳ್ತದೆ ಇವರು ಲೆಕ್ಕಸರ ಅಂತ. ಯಾಕೆ ಅಷ್ಟು ಕೂಡ ನಾಗರಿಕವಾದಂತಹ ರೀತಿಯಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಂಡಿದ್ದೇವೆ. ಅದು ಬೇಕಾಗ್ತದೆ ಜೀವನದಲ್ಲಿ. ಬದುಕಬೇಕು ಅಂತಿದ್ರೆ ವೈದಿಕವಾದಂತಹ ಪ್ರಕ್ರಿಯೆಯಲ್ಲಿ ಇದಕ್ಕಂತ ತೀರ್ಮಾನ ಹೇಳುವವರಿದ್ದಾರೆ, ಹಾಗೆ ರಾಜಕೀಯ ತಂತ್ರಜ್ಞಾನದಲ್ಲಿ ಹೀಗೆ ಅಂತ ಬಣ್ಣಿಸಬಲ್ಲವರಿದ್ದಾರೆ. ಇದೆಲ್ಲವೂ ಇದ್ದು ಮುಂದಿನಂತಹ ನಡೆಯಲ್ಲಿ ನಮ್ಮನ್ನು ನಾವು ಉತ್ತರಿಸಿಕೊಳ್ಳುವಲ್ಲಿ ಬೇಕು ಅಂತ ತೀರ್ಮಾನಿಸಿ ಮಾಡಿದ್ದೇನೆ. ಆದರೆ ಇವತ್ತು ಎಲ್ಲ ಕಡೆಯಲ್ಲಿಯೂ ಕೂಡ ರಕ್ಕಸಿಯ ಸಂಘಟನೆ ಶಾಂತಿಯನ್ನು ಸಮಾಧಾನವನ್ನು ಅನುಭವಿಸ್ತಾರೆ. ನಿರಂತರವಾಗಿ ಶೋಷಣೆಯನ್ನು ಅನುಭವಿಸ್ತಾ ಇದ್ರು ನಮ್ಮವರು. ಆ ಸುಮರಸರಿಂದ ಮೆಟ್ಟಿದರ ಧೂಳು ಕೂಡ ಮೇಲೆ ಇರುವಂತೆ ನಮ್ಮವರು ಕೂಡ ಪ್ರತೀಕಾರ ವಾಂಛೆಯಿಂದಲೇ ತಿರುಗಿ ಬಿದ್ದರು. ಆದರೆ ಸುಖಾಂತ್ಯವಾಗಲಿಲ್ಲ. ಸುಖಾಂತ್ಯವಾದ್ಯವಾಗ ನಾವು ಸಂಘಟನೆಯನ್ನು ಬಲಪಡಿಸಿದಾಗ ಈ ಸಂಘಟನಾ ಬಲದಿಂದಲೇ ಒಂದಲ್ಲ ಒಂದು ದಿವಸ ತಳ್ಳಿರುವ ನಮ್ಮ ವಾಂಛೆ ಖಂಡಿತವಾಗಿ ಫಲಿಸ್ತದೆ. ಸುಮನಸರಿಂದ ಒಂದು ಪಡೆಯುತ್ತೇವೆ ಅನ್ನುವಂತಹ ವಿಶ್ವಾಸದಿಂದಲೇ ಮುಂದಿದ್ದೇವೆ. ಏನು ಏನು ಓಲೆ ಏನು ಓಲೆಯನ್ನು ವಾಚಿಸ್ತೇನೆ. ದಿತಿ ದೇವಿಯವರ ಹಸ್ತಾಕ್ಷರ ಸಹಿ ಮುದ್ರೆಯಿಂದಲೇ ಕೂಡಿದಂತಹ ಓಲೆ. ಓಲೆಯಲ್ಲಿ ನೇರವಾಗಿ ವಿಷಯಕ್ಕೆ ಬಂದಿದ್ದಾರೆ. ಆಶೀರ್ವಾದವೊಂದನ್ನು ಮಾಡಿದ್ದಾರೆ. ನನ್ನ ಮಗಳಾದಂತಹ ಮಾಲಿನಿ ಯನ್ನು ಯುಕ್ತನಾದಂತಹ ಒಬ್ಬ ಅವನಿಗೆ ಕೊಡಬೇಕು ಎನ್ನುವಂತಹ ಹುಡುಕಾಟದಲ್ಲಿ ನಾವಿದ್ದಾಗ ಆ ದಿತಿ ದೇವಿಗೆ ಕಂಡಂತಹ ವ್ಯಕ್ತಿತ್ವ ನಾನೇ ವರವಾಗಿ
ಅಂಗೀಕರಿಸಬೇಕು ಅನ್ನುವಂಥ ವಾಂಛೆ ಇದ್ದರೆ ಆ ದಿತಿದೇವಿ ಓಲೆಯನ್ನು ಬರೆದು ಮುಹೂರ್ತವನ್ನು ನಿಶ್ಚಯಿಸಿ ಇಲ್ಲಿಗೆ ಕಳುಹಿಸಿದ್ದಾರೆ. ನನ್ನ ಮಗಳ ಕೈ ಹಿಡಿದು ತಕ್ಕ ಸಕಲವನ್ನು ಧರಿಸು ಮಗನೇ. ಹೀಗೆ ದಿತಿದೇವಿಯವರ ಆಶೀರ್ವಾದ ಶೇಷೇಂದ್ರ ಕುಡಿಯುವಂಥ ಓಲೆಯನ್ನು ವಾಚಿಸಿದಾಗ ಬಹಳ ಸಂತೋಷ, ಬಹಳ ಸಂತೋಷ. ಯಾಕೆ ಇದು ನಮ್ಮ ಮುಂದಿರತಂಥ ನಡೆಗೆ ಪೂರಕವಾಗ್ತದೆ. ಸುಮನಸದಿಂದ ಬಂದಿರುವಲ್ಲಿ ಈ ಮದುವೆ ಬೆಸುಗೆಯಾಗಿ ಇದೇ ಬೆಸುಗಿದ್ದರೆ ನಮ್ಮನ್ನು ಬೆರಗುಗೊಳಿಸಿದಂತಹ ಸುಮನಸವಿಂದವನ್ನು ಪಿರಿಯುವಲ್ಲಿ ಎಲ್ಲ ಸಂಘಟನೆ ಒಂದಾಗಿ ಈ ಮಂಗಲಕರವಾದಂತಹ ಕಾರ್ಯದಲ್ಲಿ ಮುಂದಿನ ಅಖಂಡವಾದಂತಹ ಸಾಮ್ರಾಜ್ಯದ ಮಂಗಲತ್ವಕ್ಕೆ ನಾಂದಿಯಾಗಿ ಮದುವೆಯನ್ನು ಅಂಗೀಕರಿಸಿಕೊಂಡಿದ್ದೇನೆ. ಯಾರಲ್ಲಿ ಬಳಿಗಳು ಹೋಗುವಂತ ತೀರ್ಮಾನಿಸಿದ್ದೇನೆ. ನಿಮ್ಮನ್ನೆಲ್ಲ ಮದುವೆಗೆ ಹೋಗದೆ ಕಾರ್ಯಕ್ರಮ ಬರುವಾಗಲೇ ತುಂಬಾ ತಿಂದು ಬಂದಿದ್ದೇನೆ. ಅಲ್ಲಿ ಊಟ ಉಂಟು. ಎಲ್ಲರೂ ಇವತ್ತು ಮದುವೆಗೆ ಹೋಗಬೇಕು. ಹೋಗುವ ಮೊದಲೊಂದು ನಾವು ತೀರ್ಮಾನ ಮಾಡಿ ಏನು, ಯಾಕೆ ಅಲ್ಲಿ ನಮ್ಮಿಂದಲಾಗಿ ಯಾವುದೇ ರೀತಿ ಒಂದು ರೀತಿ ಸಮಸ್ಯೆ ಉಂಟಾಗಬಾರದು. ಬಹಳ ಇಕ್ಕಟ್ಟಿನ ನಡೆಯುವಂತಹ ಮದುವೆ. ಆದ್ದರಿಂದಲೇ ಪುರೋಹಿತರನ್ನು ನಾವೇ ಕರೆದುಕೊಂಡು ಹೋಗಿ. ಯಾರಲ್ಲಿ ಪುರೋಹಿತ ಹೇಳ್ತಾನ ಪುರೋಹಿತರು ಬರಲಿಲ್ಲ. ಅಲ್ಲ ಎಲ್ಲಿಗೆ ಸಾಯಿದು ನನಗೆ ಒಂದು ಕಡೆಗೆ ಸಮಯ ಉಂಟು ಮಾಡಿ ಅದು ಇವರಿಗೆ ಗೊತ್ತುಂಟ. ಹೋಗಿರೋಣ ಅಂತ ಕಾಣ್ತದೆ. ಸ್ವಾಮಿ ನಮಸ್ಕಾರ. ಹೇಳಿ ನಮಸ್ಕಾರ. ಒಳ್ಳೇದಾಗಲಿ. ಸ್ವಾಮಿ ಬ್ರಾಹ್ಮಣರೇ ಕೋಪಿಸ್ಕೊಳ್ಬಾರ್ದು. ಬ್ರಾಹ್ಮಣರು ಕೋಪಿಸಿದ್ರು ಅಂತಾದ್ರೆ ಲೋಕ ಕೋಪಿಸ್ತಾ ಇರ್ತಾರೆ. ನಮಗೊಂದು ಕಟ್ಟೆ ಅಂತ ಇರ್ತದೆ, ಕಟ್ಟೆ ಒಡೆಯುತ್ತದೆ ಒಮ್ಮೊಮ್ಮೆ. ಏನ್ ಮಾಡೋದು? ತಾಳ್ಮೆಯ ಕಟ್ಟೆ. ಆಯ್ತು, ಹೊಡಿಲಿಕ್ಕೆ ಕಾರಣ ಏನಂತದೆ? ಈಗ ನಿಮ್ಮ ಜನ ಬರುವಾಗ ನಾನು ಮನೆಯಲ್ಲಿ ಇರ್ಲಿಲ್ಲ. ಮನೆಯಲ್ಲೇ ಇರ್ಲಿಲ್ಲ? ಇಲ್ಲ. ನೀವು ಮನೆಯಲ್ಲಿ ಇರುವುದಿ? ಹೌದು. ಮನೆ ಕಾರಣ ಏನು? ನನ್ನ ಒಬ್ಬ ಆತ್ಮೀಯ ಮಿತ್ರರು ಮಾರ್ರೆ ಕರ್ಮ. ಯಾರು? ಮಾಬಲ ಭಟ್ರು ಅಂತ. ಮಾಮೂಲು ಭಟ್ರು ನಿನ್ನೆ ಮೊನ್ನೆವರೆಗೆ ಮಾತಾಡಿಕೊಂಡು ಓಡಾಡಿಕೊಂಡು ಕಲ್ಲುಗುಂಡಿನ ಹಾಕಿದ್ರು. ಸತ್ತು ಹೋಗಿಬಿಟ್ರಲ್ಲ ಮಾರ್ರೆ. ಸತ್ತು ಹೋದ್ರು. ಮೊನ್ನೆ ಇದ್ದವರು ಇವತ್ತು ಸತ್ತು ಹೋಗ್ಲಿ. ಸುದ್ದಿ ಕೇಳಿದ್ರೆ ಆ ಕಡೆ ಹೋದೆ. ಅಂತ್ಯಕ್ರಿಯೆ ಎಲ್ಲ ಭಾಗವಹಿಸಿ ಬರುವಾಗ ಸ್ವಲ್ಪ ತಡ ಆಯ್ತು ಅಷ್ಟೇ. ಸತ್ತು ಹೋಗ್ಬಿಟ್ರಲ್ಲ ಮಾಬಲ ಭಟ್ರು. ಸತ್ಯ ಅಂತ ಮಾಡಿ. ಸ್ವಾಮಿ ಮಾದರ ಭಟ್ರು ಸಾಯಿ ಅಂತ್ಯಕ್ರಿಯೆಗೆ ನೀವು ಹೋಗಿದ್ದೀರಿ. ಮಂಗಲ ಕಾರ್ಯಕ್ಕಾಗಿ ನಿಮ್ಮನ್ನು ಕರೆಸಿಕೊಳ್ಳುವಂತಹ ಈ ಸಮಯದಲ್ಲಿ ಮತ್ತೆ ಯಾವತ್ತು ಮಗಳಿಗೆ ನಾನು ಬಾಸಿಗೆ ಕಾಣುವುದಿಲ್ಲ. ವಾಷಿಂಗ್ ಕಂಡಿದ್ದ. ಇದೇನು ಚಂದಕ್ಕೆ ಬೇರೆ ಎಲ್ಲಿಯಾದ್ರೂ? ಅಲ್ಲ, ನಿಮಗೆ ಈ ಹುಡುಗ ಹುಡುಗಿಯರಿಗೆ ಒಂದು ರೋಗವೇ ಆಗಿ ಹೋಯ್ತಲ್ಲ. ಇದು ಏನು ಸ್ವಾಮಿ? ಊರಿಂದ ಊರಿಗೆ ಹೋಗ್ತೀರಿ, ಅಲ್ಲಿ ಒಬ್ಬರನ್ನೊಬ್ಬರು ನೋಡ್ತೀರಿ, ನೆಗಾಡ್ತೀರಿ, ಕುಚ್ಚು 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 ಮಾತಾಡ್ತೀರಿ, ಮದುವೆ ಹಾಗೆ ಬಿಡ್ತೀರಿ. ನಿಮಗೆ ಗುರು ಹಿರಿಯರು ಶಾಸ್ತ್ರ ಕ್ರಮ ಯಾವುದು ಬೇಡಲ್ಲ. ನಾನು ಹೋಗಿ ಬಿಡ್ತೇನೆ. ನಾವೆಲ್ಲ ಯಾಕೆ ಇನ್ನು ಇಲ್ಲಿ ಸುಮ್ಮನೆ ಸ್ವಾಮಿ ಮದುವೆ ಆಗಲಿಲ್ಲ, ಅದಕ್ಕಾಗಿ ನಿಮ್ಮನ್ನು ಕರೆದದ್ದು. ಆಗಲಿಲ್ಲ. ಮದುವೆ ಆದ ಮೇಲೆ ನೀವು ಎಲ್ಲ ಯಾಕೆ ಬರುದು? ನಾನು ಎಲ್ಲ ಮುಗಿಯಿತು, ಊಟಕ್ಕೆ ಕಳಿಸಿದೆ, ಎಂತ ಕಳಿಸಿದೆ. ಎಲ್ಲಿಯಾದ್ರೂ ಉಂಟೆ ಸ್ವಾಮಿ? ನಾವು ಈ ಮದುವೆಯಂತಹ ಸದಾಚಾರ ಹೌದು, ಆ ಅನುಷ್ಠಾನವನ್ನು ಅಂಗೀಕರಿಸಿ ಸರಿ 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 ಮುಂದೆ ಹೋಗಬೇಕು. ಹಾಗಾದ್ರೆ ಈಗ ಯಾವ ಹುಡುಗಿಯೊಂದಿಗೆ ಮದುವೆ? ನೋಡಿ, ಪಾತಾಳ ಗೊತ್ತುಂಟ ನಿಮಗೆ? ಏನಪ್ಪ ಗೊತ್ತಿಲ್ಲದೆ. ಕೆಳಗೆ ಹೌದು. ವಿಜಯದೇವಿ. ಅಯ್ಯೋ ಕರ್ಮವೇ. ನಿಮಗೆ ಮನಸ್ಸು ಉಂಟು ಅಂತಿರಬಹುದು, ಆ ಮುದುಕಿಗೆ ಏನು ಹುಚ್ಚು ಹಿಡಿತಪ್ಪ ಕರ್ಮ. ಸ್ವಾಮಿ ನನಗೆ ಮನಸ್ಸುಂಟು, ಮುದುಕಿಗೆ ಹುಚ್ಚು ಅಂತ ಹೇಳೋದು ಏನು? ನನ್ನನ್ನು ಮತ್ತೆ ಹುಡುಗಿ ಯಾರು ಹೇಳುವಾಗ ದಿತಿ ಅಂತ ಹೇಳ್ತೀರಾ? ನಾನೇ ಪೂರ್ತಿ ಹೇಳಲಿಲ್ಲ. ಇನ್ನೂ ಉಂಟಾ? ವಿಜಯದೇವಿಯವರ ಸುಪುತ್ರಿ ಮಾಲಿನಿ. ಅಲ್ಲಿ ನಿಮ್ಮ ಹಾ. ಹಾಗಿದ್ರೆ ಎರಡು ಮಾತೇ ಇಲ್ಲ. ಒಳ್ಳೆ ಮನೆತನವೇ ಪಾತಾಳ ಅಂತ ಹೇಳಿದ್ರೆ. ಹೌದು. ಮತ್ತೆ ದಿತಿದೇವಿಯ ಮಗಳು ಅಂತಾದ್ರೆ ಒಳ್ಳೆ ರೂಪವತಿ ಇರಬಹುದು. ಹಾಗಿದ್ರೆ ಮದುವೆ ಇಲ್ಲಿ ಮದುವೆ ಆಗಲಿ ಹೆಣ್ಣಿನ ಮನೆ. ಹಾಗಿದ್ರೆ ಅಲ್ಲಿಗೆ ಹೋಗಬೇಡುವ? ಅದಕ್ಕಾಗಿ ಅಲ್ವಾ ನಾವು ಸಿದ್ಧತೆ ನಾವು ಮಾಡಿ ಮಾತ್ರ ಹೋಗುದು. ಡಬ್ಬ ಎಲ್ಲಿ ಡಬ್ಬ? ತಿಪ್ಪಣ ಉಂಟು ಸ್ವಾಮಿ. ಹೋದವರೆಲ್ಲ ಆಗಲೇ ಬಂದು ನಿಮ್ಮನ್ನೇ ಕಾಯುದು. ಹೌದಾ? ನೀವು ಬಂದ್ರೆ ತಿಪ್ಪಣ ಹೋಗುದೇ. ಹಾಗಿದ್ರೆ ಇನ್ನು ತಡ ಮಾಡೋದು ಯಾಕೆ? ಹೋಗುವ, ಹೋಗೋಣ, ಹೋಗುವ. ಏನಾಯ್ತು? ಅವಶ್ಯನಾಗಿ ಬಂದದ್ದು. ಬಂದು ಬಂದು ಅಲ್ಲ ನಾವು ಬಂದು ಬಂದು ತಲುಪಿದ್ದು
ಕಾಣೋದು ಶೋಣಿತಾಪುರದ ಅರಮನೆ ಕಾಣ್ತದೆ ಅಲ್ಲ ಮತ್ತೇನು ಏನು ಶೃಂಗಾರ ಮಾರ್ಯಾರೆ ಅದು ಕೇಳ್ಬೇಕಾ ಅಲ್ವಾ? ಹಾ ಆದರೆ ಒಂದು ಉಂಟಲ್ಲ ಹಾ. ನಾವೀಗ ದಿಪ್ಪಣಿಗರಿಗೆ ಬಂದಿದ್ದೇವೆ ಆ ಮರಕದ ಮಾಣಿಕ್ಯ ಹೌದು. ಇದರಲ್ಲೆಲ್ಲ ನಿಮ್ಮನ್ನು ಎಷ್ಟು ಕಾಣ್ತೇವೆ ನೋಡಿ. ಮರಕಡ ಉಂಟು, ಆಚೆ ಎದ್ದು ಮರ ಉಂಟು, ಎಲ್ಲ ಉಂಟು. ಮರಕದ ಸ್ವಾಮಿ ಉತ್ತರಸ್ನಾದಿಗಳಿಂದಲೇ ಆಚ್ಛಾದಿತವಾದಂತಹ ಬಾಗಿಲುಗೋಡೆಗಳು. ಎಲ್ಲ ಇರಲಿ, ದಿಪ್ಪಣಿಗರನ್ನು ಒಂದು ಕರೆದು ಮಾತಾಡುವ ಗತಿ ಉಂಟಯ್ಯ ಇಲ್ಲಿ. ಎಂತ ಅವಸ್ಥೆ ಇದು ಸ್ವಾಮಿ ಹೆಂಗಸರು ಹೌದು ಹರೇದ ದಿತಿದೇವಿ ಸರಿ ತಾನು ತನ್ನ ನಿಯೋಜನೆಯಲ್ಲಿ ಮಾಡುವಂತಹ ಮದುವೆ. ಹೌದು ಇದ್ದಾರು ಅವಸರ ಇಲ್ಲ. ಇದ್ದಾರು ಬಂದಾರು ಅಂತ ಹೇಳಿದ್ರೆ ಎಷ್ಟೊತ್ತಿಗೆ ಅಂತ ಬೇಕಲ್ಲ ಸುಮ್ಮನೆ. ನಾವೇನು ಮಾಡುದು ಈಗ? ಸ್ವಲ್ಪ ಸಮಯ ಇದೆ, ಸಮಯ ಇದೆ. ದೂರದಿಂದ ಬರುವಂತಹ ವರುಣ ದೀಪವನ್ನು ಹೆಚ್ಚಿಸಿದೆ. ಎದುರುಗೊಳ್ಳುವುದಕ್ಕೆ ಮುಂದಾದೆ. ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಸಮೀಕ್ಷೆಯಲ್ಲಿ ಪ್ರಣಾಮಗಳು. ಎದ್ದೇಳು. ಹಾ. ಅಂದ್ರೆ ತಮ್ಮ ಪರಿಚಯ ಆಗಲಿಲ್ಲ. ಸ್ವಾಮಿ ಅಮ್ಮ ನನ್ನ ಪರಿಚಯ ಆಗಲಿಲ್ಲ. ಪ್ರಥಮ ನೋಡ್ತಾ ಇದ್ದೇನೆ. ನಾನೇ ಇವತ್ತಿನ ಬರ ವಿದ್ಯುನ್ಮಾಲಿ. ಓ ವಿದ್ಯುನ್ಮಾಲಿಂದ್ರೆ ನೀವೇ? ತುಂಬಾ ಸಂತೋಷ. ಎತ್ತರದ ಪೀಠ ಇದೆ, ಕುಳಿತುಕೊಳ್ಳಿ. ವಿದ್ಯುನ್ಮಾಲಿ ತಾರೆ ಇರುವುದಕ್ಕೆ ಒಬ್ಬರು ಪುರೋಹಿತರು ಎಂಬುದು ಬೇಕು. ನನ್ನವರು ತಪಸ್ಸಿಗಾಗಿ ತೆರಳಿದ್ದಾರೆ. ಯಾವಾಗ ಬರುತ್ತಾರೆ ಎಂದು ಹೇಳಬೇಕೆಂದು ಸಾಧ್ಯವೇ ಇಲ್ಲ. ಹಾಗೆಂದು ತಪಸ್ಸಿನಿಂದ ಬರುವವರು ಬಂದ ಮೇಲೆ ನನ್ನ ಮದುವೆ ನಡೆಯಲಿಕ್ಕಿಲ್ಲ. ಖಂಡಿತವಾಗಿ ಇಲ್ಲ. ಹಾಗಾದ್ರೆ ನಾನೇ ಪುರೋಹಿತರನ್ನ ಕರೆದುಕೊಂಡು ಬಂದಿದ್ದೇನೆ. ಹೌದಾ? ಹಾ. ತುಂಬಾ ಸಂತೋಷ. ಎಲ್ಲಿದ್ದಾರೆ ಅವರು? ನೋಡಿ ಚತುರ್ವೇದಿಗಳು. ಹೌದಾ? ಹಾ. ಅವರೆಯಾ? ಅವರೇ ಅಲ್ಲ ಕಟ್ಲೆ ಅವರೇ. ಅದೇ ಕೇಳಿದ್ದು, ಅವರೇ ಹಾ. ಮಾತಾಡಬಹುದಲ್ಲ? ಮಾತಾಡಿಸಿ ಧಾರಾಳ. ಸ್ವಾಮಿ ವಧಿಸಿಕೊಂಡಿದ್ದೇನೆ. ಹೇಳಿಯಮ್ಮ, ಒಳ್ಳೇದಾಗಲಿ. ನೀವು ಪುರೋಹಿತ್ರ? ಅಲ್ಲ, ಕರಡಿಯ ಮಗ. ನನ್ನನ್ನು ಕಂಡ್ರೆ ಪ್ರತಿಯೊಬ್ಬರು ಕೇಳುದು ಇವರು ಪುರೋಹಿತರ ಅಂತ ಪರಿಚಯ ಸಿಗ್ತದೆ. ಇದು ಓಬಿರಾಯಣ ಕಾಲದ ಪರಂಪರೆ. ಮುಖಕ್ಕಿಂತ ದೊಡ್ಡ ಮುಂಡಾಸು, ಒಂದು ಗಡ್ಡ ಕೊರ್ಚಿಲು, ಮುರುಕು ಕಚ್ಚೆ. ಕರ್ಮ ಏನು ಸಾಯೋದು ಉಂಟು, ಆಗ್ಲೇಬೇಕು ಅಂತ ಹೇಳ್ತಾರೆ. ಬೇಸರ ಮಾಡ್ಬೇಡಿ. ಬೇಸರದ ನರವೇ ಇಲ್ಲಮ್ಮ. ನಾವೆಲ್ಲ ಬೇಸರದ ನರವನ್ನು ಕಿತ್ತು ಅಲ್ಲಿ ಮನೆಯಲ್ಲಿ ಇಟ್ಟು ಬರ್ತೇವೆ. ಅಲ್ಲಿಗೆ ಕಟ್ಟಿಕೊಂಡು ಬಂದ್ರೆ ಆಗ್ಲಿಕ್ಕಿಲ್ಲ. ಇದು ಮದುವೆಯಾ? ಸ್ವಾಮಿ, ನಿಮ್ಮ ಮುಖದಲ್ಲಿ ಒಂದು ಮದುವೆ ಕಾರ್ಯಕ್ರಮ ನಡೆಯಬೇಕಲ್ಲ? ಮಾವಿನಕಾಯಿ ಕೊರಟಷ್ಟಕ್ಕಿರುವುದು, ಎಲ್ಲೆಲ್ಲಿ ಏನೇನು ಮಾಡ್ತೀರಿ ಸುಮ್ಮನೆ, ಆಗ್ಲಿಕ್ಕಿಲ್ಲ. ಹಾಗಲ್ಲ, ಮದುವೆ ಕಾರ್ಯ ನಿಮ್ಮ ಮುಖ್ಯೆಲ್ಲ ನಡೆಯಬೇಕು. ಮಾಡೋಣ, ನಾವು ಅದಕ್ಕಿಂತಲೇ ಇರೋದಲ್ವ. ಏನೆಲ್ಲ ಬೇಕಂತ ಹೇಳಿದ್ರೆ ಸಾಕೆಲ್ಲ ಸಿದ್ಧ ಮಾಡಿ ಕೊಡ್ತಾರೆ. ಅದೆಲ್ಲ ಒಂದು ಇಷ್ಟು ಉದ್ದ ಇಲ್ಲ ನಮ್ಮದೆಲ್ಲ. ಕೆಲವರೆಲ್ಲ ಗಂಟು ಕಟ್ಟಿಕೊಂಡು ಹೋಗ್ಲಿಕ್ಕೆ ಸುಮ್ಮನೆ ಪಟ್ಟಿಯೇ ಕೊಡುವುದು. ಹೌದಾ? ನಮ್ಮದು ಬಹಳ ಬೇಗನೆ ಮುಗಿತಾರೆ. ಹೌದು. ಮೊದಲಾಗಿ ಈಗ ಮದುಮಗಳನ್ನು ಶೃಂಗಾರ ಮಾಡಿ ಆಗಿದೆ. ಯಾರಲ್ಲಿ ಮದುಮಗನನ್ನು ಕರೆದುಕೊಂಡು ಬನ್ನಿ. ಬರ್ಲಿ ಬರ್ಲಿ. ಆ ಹುಡುಗಿ ಬಂದಿದ್ದಾಳೆ, ಮಾತಾಡಿ. ಸರಿ. ಓಯ್ ರಾಯರೇ, ಈಗ ಮದುಮಗ ಶೃಂಗಾರ ಆಗಿ ಮಂಟಪಕ್ಕೆ ಬಂದಿದ್ದ. ಈಗ ನಿಮಗೆ ಕೇಳಲಿಕ್ಕೆ ಉಂಟು, ನೋಡಿದ್ದೀರಾ? ಹುಡುಗಿ ನೋಡಿದ್ದೀರಾ? ಇಲ್ಲ. ಮತ್ತೆ ನೋಡದೆ ಆಗ್ತೀರಾ? ಸ್ವಾಮಿ ನಮ್ಮಲ್ಲಿ ಎಲ್ಲ ಹೇಗೆ ಅಂತ ಹಿರಿಯರು ತೀರ್ಮಾನಿಸಿದ್ರು. ಹಾ, ಹಾಗೆ ಹಿರಿಯರು ತೀರ್ಮಾನಿಸಿದ ತೀರ್ಮಾನವೇ ನಮ್ಗೆ ಹಂಗಿತ್ತು. ಹಿರಿಯರು ತೀರ್ಮಾನಿಸಿದ ತೀರ್ಮಾನಕ್ಕೆ ಒಪ್ಪಿಕೊಂಡು ಕೆಲವರು ಮದುವೆಯಾಗಿ ಎಷ್ಟು ಜನ ಸೋತಿದ್ದಾರೆ ಗೊತ್ತುಂಟಾ? ಹೌದಾ? ಕೆಲವು ಕಡೆ ಏನೇನು ನಡೀತದೆ. ಅದೌದು. ಕೆಲವರೆಲ್ಲ ನೋಡಿ, ಇಂಥದ್ದನ್ನು ಕಟ್ಟಿಕೊಂಡು ಹೋಗ್ತಾ ಉಂಟು ಕಡೆಗೆ ಆಗುವಾಗ. ಮೋಟು ಕಲ್ಲಿನವು ಕೆಲವು ಇರ್ತವೆ, ಯಾರು ಒಂದು ಒಪ್ಪುವುದಿಲ್ಲ, ಅಲ್ಲೇ ಉಳಿತವೆ. ಮತ್ತೊಂದು ಉಪಾಯ ಮಾಡ್ತಾರೆ ಹೆತ್ತವರು, ತಂಗಿಯನ್ನು ತೋರಿಸ್ತಾರೆ, ಮೆಲ್ಲಗೆ ಮತ್ತೆ ಈ ಮೋಟು ಕಲ್ಲಿನ ಅಕ್ಕನನ್ನು ಕಟ್ಟಿ ಬಿಡ್ತಾರೆ. ಹಾಗೆಲ್ಲ ಉಂಟಲ್ಲ. ಇವನಿಗೆ ಹಿಂದೆ ತಿರುಗಿ ನೋಡುವಾಗಲೇ ಗೊತ್ತಾಗುದು. ಮತ್ತೆ ಹಾಗಾಗಬಾರ್ದು ನೋಡಿ. ನೋಡ್ಬೇಕಾ ನಿಮಗೆ? ನೋಡ್ಬೇಕು. ಹಾಗಿದ್ರೆ ವ್ಯವಸ್ಥೆ ಮಾಡ್ತಾರೆ. ಅಮ್ಮ, ಈಗ ನಮ್ಮ ರಾಯರಿಗೆ ಸ್ವಲ್ಪ ಹುಡುಗಿ ನೋಡ್ಬೇಕಂತೆ. ಹೌದಾ? ಓ, ಸ್ವಲ್ಪ ಮುಖ ತಿರುಗಿತು ಮಗ. ಈಗ ನೋಡಿ ನೋಡಿ ಹೇಗೆ. ಸ್ವಾಮಿ ಹೆಚ್ಚು ನೋಡಬೇಕು ಅಂತಲೇ ಇಲ್ಲ. ಅಂದ್ರೆ ಹೆಣ್ಣಿನಲ್ಲಿ ಯಾವುದೆಲ್ಲ ಇರಬೇಕು, ಯಾವುದೆಲ್ಲ ಪ್ರಭೆ ಹೆಣ್ಣಿನ ಕೂಡ ಸಂಸ್ಕಾರಕ್ಕೆ ಕತ್ತರಿ ಪ್ರಯೋಗ ಮಾಡಿದಂತಹ ಹುಡುಗಿಯರನ್ನೇ ಕಂಡ. ಈಗ ಇವಳನ್ನು ನೋಡಿದ್ರೆ ಕೆಳಗಿಳಿದಂತಹ ಜಡೆ ಸಾಕಲ್ಲ, ನಾರಿ ಮಣಿಗೆ ಕಾವಲಿರುವ ಹಾವಿನ ಹಾಗೆ ನಿತಂಬ ಪ್ರದೇಶದಲ್ಲಿ ತಾಳ ಹಾಕುವ ರೀತಿಯನ್ನು ನೋಡುವಾಗಲೇ ಒಂದು ರೀತಿ ಮುಂದಿರದಂತಹ ಪಯಣಕ್ಕೆ ಶೃಂಗಾರ ದಾರಿಯಲ್ಲಿ ಇರುವಂತಹ ಒಂದು ರೀತಿ ಪಥ ಸೂಚಕವಾದಂತಹ ಚಿಹ್ನೆ ಆಗಿ ಕಾಣ್ತದೆ. ನೀವು ಶೇಷಪ್ಪನ ಮೊಮ್ಮಗನೇ. ಮುಖದಲ್ಲಿದ್ದಂತಹ ಕಣ್ಣು ನೋಡಿ, ಅತಿರಿಕ್ತ ಸಂಚಾರ ಆಗುವ ತಿಳಿ ನೀರಿನಲ್ಲಿ ಓಡುವ ಎಳೆ ಮೀನು ಹಾಗೆ ಯಾವುದೋ ಕಮನೀಯ ಕಥೆಯನ್ನು ಹೇಳ್ತದೆ ಅಂತ. ಕಣ್ಣಿನ ಕೆಳಗಿರುವಂತಹ ರೇಖಾ ವಿನ್ಯಾಸ, ಮುಗಿನ ಕೆಳಗಿರುವಂತಹ ಕೋನ ವ್ಯತ್ಯಾಸ, ಕನ್ನಡಿ ಕನ್ನೆ ಗುಡಿ ವ್ಯತ್ಯಾಸ ಎಲ್ಲವನ್ನು ಹೊಂದಿಸಿ ನೋಡಿದಾಗ ಒಂದು ರೇಖಾಗಣಿತ ಸ್ಫುಟದಲ್ಲೇ ಶೃಂಗಾರ ಸಾಗವನ್ನು ಉಳಿಸುವ ಆದಿ ಅಮ್ಮ, ಅವರಿಗೆ ಪೂರ್ಣ ಒಪ್ಪಿಗೆ ಉಂಟು. ಮಗಳಿಗೆ ಹೇಗೂ ಒಪ್ಪಿಗೆ ಇರಬಹುದು. ಹಾಗಿದ್ರೆ ಮುಂದುವರ್ಸೋಣ. ಬೇಕಂತಿಲ್ಲಪ್ಪ, ಮುಂದುವರ್ಸೋಣ.
ಇದು ನಾನು ಕೇಳೋದು ಯಾಕೆ ನಿಮ್ಗೆ ಒಪ್ಪಿರ್ಬೋದಾ? ಹಾಗಿದ್ರೆ ಏನು ಅಂತರ್ಪಿಶಾಚಿ ಅಂತರ್ಪಿಶಾಚಿ ಅಲ್ಲ ಸ್ವಾಮಿ, ಅಂತರ್ಪಟ. ಅಂತರ್ಪಟ ಹಿಡೀರಿ. ಗಂಡು ಹೊರಗೆ ಹೆಣ್ಣು ಒಳಗೆ, ಗಂಡು ಹೊರಗೆ ಹೆಣ್ಣು ಒಳಗೆ, ಗಂಡು ಹೊರಗೆ ಗಂಡು ಹೊರಗೆ ಹೆಣ್ಣು ಒಳಗೆ. ನೋಡುವ ಮಾಲೆ ಮಾಲೆ ಹೂಮಾಲೆ ಹೂಹಾರ ಉಪಹಾರ ಒಟ್ಟಾರ ಒಟ್ಟಿಗೆ ಹಾರ ಹಿಡೀರಿ. ಇದನ್ನು ನೀನು ಹಿಡಿ ಮಗ. ಅದು ಮಾಲೆ ಕೊರಳಿಗೆ ಹಾಕಲಿಕ್ಕೆ ಗೊತ್ತಾಯ್ತಲ್ಲ. ಹುಡುಗಿ ಮೊದಲು ಹಾಕೋದು, ಹುಡುಗ ಆಮೇಲೆ ಹಾಕುದು. ಇಲ್ಲಿದ್ದೀನಿ. ನೀನು ಮೊದಲು ಹಾಕು ಮಗ. ಬೊಗಿ ಸ್ವಲ್ಪ ಬೊಗಿ ಬೊಗಿ. ಲಕ್ಷ್ಮೀಪತಿ ಅಂಗಡಿಗೆ ಹೋಗಿ 3 ಸೇರು ಗುರುಲಂತ ಮಾಡಿ ಹೆಂಡತಿ ಕಟ್ಟು ಬಿಡಿ ಮಾಡಿ ನಾನೊಬ್ಬನದಿಂದ ಯಾಕೆ ಮಂತ್ರ ಹೇಳಿ ಮತ್ತೆ ಮತ್ತೆ ಮುರಿಯೊಂದು ಅರ್ಥ ಆಯ್ತು. ಮತ್ತೆ ಅಯ್ಯೋ ಶಿವನೇ, ಮಂತ್ರವನ್ನೆಲ್ಲ ವಿಮರ್ಶೆ ಮಾಡ್ಲಿಕ್ಕೆ ಹೋಗ್ಬಾರ್ದು. ಅದು ಹಾಗೆ ಅದರಲ್ಲಿ ಎಲ್ಲ ಇರ್ತಾರೆ. ಏನು ಎಲ್ಲ ಮುಖ ಮುಖ ನೋಡ್ತಾರೆ ಕರ್ಮ. ಎಲ್ಲ ಬರೆ ಕೈಯಲ್ಲಿ ಬಂದದ್ದು ಬಾಯಿಸಿದ ಊಟ ಮಾಡ್ಲಿಕ್ಕೆ ಮಾತ್ರ. ಯಾರ ಕೈಯಲ್ಲಿ ಏನು ಇಲ್ಲ, ಒಬ್ರು ಹೇಳುದಿಲ್ವಲ್ಲ. ಹುಡುಗರಿಗೆ ಇಲ್ಲ. ಓ ಉಡುಗೊರೆ, ಹೌದು, ಉಡುಗೊರೆ ಮನ್ನಾ ಮಾಡಲಾಗಿದೆ. ಆಶೀರ್ವಾದವೇ ಉಡುಗೊರೆ. ಕರ್ಮ ಈ ಮನ್ನದಲ್ಲಿ ಹೋಯ್ತು. ಬರುವ ವರ್ಷಕ್ಕೆ ಮದುವೆಯೇ ಮನ್ನಾ ಆಗಿ ಹೊಟ್ಟರೆ ನಮ್ಮ ಹೊಟ್ಟೆಗೆ ಮಣ್ಣೆ. ಹಿರಿಯರು ಬಿಡ್ಬೇಕಲ್ಲ. ಹೌದಾ? ಹಾಗಿದ್ರೆ ಈ ಪರಂಪರೆಗೆ ಏನು ಸಾಯೋದೀಗ? ನೀವಿದ್ದೀರಲ್ಲ, ನಾನು ಏನಾದ್ರು ಕೊಟ್ಬಿಡಿ, ನಾಳೆ ತರಿಸಿ ಕೊಡುವ. ಕೊಡ್ಲಿಕ್ಕೆ ಏನುಂಟು ಕರ್ಮ? ಸಿಕ್ಕಿದ್ದಲ್ಲ ಏನ್ ಮಾಡ್ತೀರಿ? ಸಿಕ್ಕಿದ್ದು ಕರ್ಮ. ಕಳೆದ ವರ್ಷ ಸಿಕ್ಕಿದ್ದು ಸಾಲ, ಇನ್ನೆಷ್ಟು ಸಿಗ್ತದೆ ಈ ವರ್ಷ ಅಂತ ಗೊತ್ತಿಲ್ಲ. ಆಯ್ತು, ಇದನ್ನು ನಮಗೆ ಕೊಟ್ಟು ಪುರೋಹಿತರ ಕೈಯಿಂದ ಮದುಮಗನ ಕೊಳ್ಳಿಗೆ, ಮದುಮಗನ ಕೊಳ್ಳಿಂದ ಮದುಮಗಳ ಕೊಳ್ಳಿಗೆ, ಮದುಮಗಳ ಕೊಳ್ಳಿಂದ ಯಥಾಸ್ಥಾನಕ್ಕೆ. ಮದುವೆ ಕೆಲವು ಆದಿತ್ತು ಇರ್ಲಿ ಸ್ವಾಮಿ, ನಮಗೂ ಕೂಡ ಉಪಕಾರ ಆಗ್ತದೆ. ಅಂದರೆ ಯಾಕಂದ್ರೆ ಹುಡುಕಿಕೊಂಡು ಬರ್ಬೇಕು ಅಂತ ಇಲ್ಲ, ಯೋಜನಾಂತರದಲ್ಲಿ ನೀವು ಎಲ್ಲಿದ್ರಿ ಪಟ್ಟೆ ವಾಸನೆಯಲ್ಲಿ ಗೊತ್ತಾಗ್ತದೆ. ಅಲ್ಲ, ನೀವು ಕೇಳುವಾಗ ನಮಗೂ ಪ್ರಯೋಜನ ಆಗ್ತದೆ ಅಂತ ಹೇಳುವಾಗ ಮುಖದ ಬಣ್ಣ ಅಂದ್ರೆ ತುಂಬಾ ಪ್ರಾಚೀನವಾದದ್ದು. ಹೌದಪ್ಪ, ಎಷ್ಟು ಮದುವೆ ಆಗಿದೆ, ಇನ್ನೆಷ್ಟು ಆಗ್ಲಿಕ್ಕೆ ಉಂಟು. ಹತ್ತನಾಜಿವರೆಗೆ ಬರ್ಬೇಕು, ಒಂದೇ ಇರುವುದು ಇದು. ಇದು ಹೇಳಿದ ಹಾಗೆ ಇನ್ನು ಒಂದು ಇಳಿಸಿಕೊಂಡು ನನಗೆ ಮಾಡ್ಕೊಂಡು ಹೌದು. ಬಾ ಮಗ, ಬಾ, 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 ಬಾ. ಎಷ್ಟು ಸಾವಿರ ಕರೆದಿರ್ತೀರಿ ನೀವು? ಮದುಮಗಳು ನಾಚಿಕೊಂಡು ಮೆಲ್ಲಗೆ ಮೆಲ್ಲಗೆ ಬಂದ್ರೆ ಮುಗಿಬೇಡುವಮ್ಮ. ಓ, ಹಾಗೆ ನಮಗೊಂದು ಸಮಯ ಇಲ್ಲ. ಬಾ, 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 ಬಾ. ನೋಡು ಮಗ, ನಿನ್ನ ಗುರು ಹಿರಿಯರು ಬಹಳ ಮಂದಿ ಇದ್ದಾರೆ ಇಲ್ಲಿ. ಅವರಲ್ಲಿ 2 ಮಾತು ಹೇಳಿ ಆಶೀರ್ವಾದ ಪಡ್ಕೊಳ್ಳೋ ಕ್ರಮ ಮಗ. ನಮಸ್ಕಾರ ಮಾಡಮ್ಮ, ಹೇಳು 2 ಮಾತು. ನೀವೇ ಸಣ್ಣವಳಲ್ಲೇ ಸ್ವಾಮಿ, ಅವರಿಗೆ ಏನು ಗೊತ್ತು, ಸ್ವಲ್ಪ ಹೇಳಿಕೊಡಿ. ಬಂದಿತ್ತಮ್ಮ, ಬಂದಿತ್ತು. ಈಗ ಸರಿ ಮಗ, ಹಾಗಿದ್ರೆ ನಾನು ಹೇಳಿದ ಹಾಗೆ ಹೇಳುವೆಯಾ? ಆಗ್ಬಹುದು. ಓ ನನ್ನ ಗುರು ಹಿರಿಯರೇ, ಓ ನನ್ನ ಗುರು ಹಿರಿಯರೇ, ನಾನು ಇಷ್ಟರವರೆಗೆ ಅಷ್ಟರವರೆಗೆ ನಿಮ್ಮೊಂದಿಗೆ ಹಾಡುತ್ತಾ ನಲಿಯುತ್ತಾ ಕುಡಿಯುತ್ತಾ. ಅಯ್ಯೋ ಸ್ವಾಮಿ, ಹೆಣ್ಣು ಮಗಳನ್ನು ಇಳಿಸಿಕೊಡುವಾಗ ತಂದೆ ತಾಯಿಗಳು ದುಃಖ ಪಡುವುದೇನೋ ಸ್ವಾಭಾವಿಕ. ಈಗ ನೀವು ಕಣ್ಣೀರು ಸುರಿಸುತ್ತಾ ಇದ್ದೀರಲ್ಲ, ನಿಮ್ಗೆ ಏನಾಯ್ತು? ನಾನು ಜೀವ ಇಲ್ಲಮ್ಮ ಕಣ್ಣೀರು ಸುರಿಸದೆ. ನಾವು ಪ್ರೀತಿಯಿಂದ ಸಾಕುವ ಒಂದು ದನವನ್ನಾದ್ರೂ ಇನ್ನೊಬ್ಬರಿಗೆ ಹಗ್ಗ ಬಿಚ್ಚಿ ಕೊಡುವಾಗ ನಮಗೆ ದುಃಖ ಬರ್ತದ ಇಲ್ವೋ? ಇಂತಹ ಮಹಾರಾಣಿಯ ಮುತ್ತಿನ ಮಗಳನ್ನು ಇಳಿಸಿಕೊಡುವಾಗ ನನಗೆ ದುಃಖ ಬಾರದಿದ್ರೆ ನನ್ನ ಹೊಟ್ಟೆಯಲ್ಲಿ ಕರುಳ ಅಲ್ಲ ಕಬ್ಬಿಣದ ಸರಳ ಇರೋದು. ನನಗೆ ಗೊತ್ತಿಲ್ಲಪ್ಪ. ನನಗೂ ಗೊತ್ತಿಲ್ಲ, ವೈದ್ಯರು ಹೇಳ್ತಾರಲ್ಲ ಒಳಗೆ ಕರಳು ಉಂಟು ಅಂತ. ಹೌದಾ? ಬಂದು ಹೋಯ್ತು. ಗಂಡನ ಮನೆಗೆ ಹೋಗಿ ಬರ್ತೇನೆ. ಗಂಡನ ಮನೆಗೆ ಹೋಗಿ ಬರ್ತೇನೆ. ಹಿರಿಯವರೆಲ್ಲ ಆಶೀರ್ವಾದ ಮಾಡಿ ಕಳುಹಿಸಿಕೊಡ್ಬೇಕು. ಹಿರಿಯವರ ನೀವು ಆಶೀರ್ವಾದ ಮಾಡಿ ಕಳುಹಿಸಿಕೊಡ್ಬೇಕು. ಎಂಚಿನ ಅವಸ್ಥೆ ಅಜ್ಜಿ ಇರ್ನ ಆ ನಮ್ಮನೆ ಅಲ್ಪ ತರಕಾಯಿ ತುಂಬೊಂದು ಮನೆಗೆ ಗುಂಟು ಮಾಡೋದು ದಿರೀಲ ಬುಲ್ತಾರೆ ನಾಂಡ ಪುಣ್ಯಾನಾಗ ಒರಿಯರುಂಟೆ ಈ ಕಾರಣ ಇದೆ. ಎಂಚಿನಾಗ ಯಾನು ಬುಲ್ತೇನೆ ನೀರು ಬುಲ್ಪುರ ಅಪ್ಪೆ ಗಂಟೆಲ್ಲ ಯಾನು ಬುಲ್ತಿದ್ದು ಅವರಿಗೆ ತೋಜಿನ ಮಾತ್ರ ಬುಲ್ತಿರ್ಲೇಕ ಅತಿ ಇತ್ತಿದ ಪೊಣ್ಣುಲೇ ಬುಲ್ಪುಜ ನವಂಚಿನಕ್ಕೆ ಮಾರ್ಲೆ ಮತ್ತೆ ಬುಲ್ಪುಣ್ಣ ಮಾತ ಮಾಡಿ ಪನೆ ಕೊಲ್ಲೆ ಅಜ್ಜಿ ಮಾತ ನಮ್ಮ ಕಾರಣಾಂಡು ನಮ್ಮ ಮದುವೆ ಆದ ತಿಂಗಳು ಗಟ್ಟಲೆ ಮೋನೆ ದುಪ್ಪೈದು ಜನಕ್ಕೆ ಮತ್ತೆ ನಾಚಿಕೆ ಇತ್ತು ನಂದು ಇತ್ತಿದ ಪೊಣ್ಣು ಲಂಚನ ಎಡ್ಡೇನೆ ಓದಿನ ಹೊತ್ತೇವು ಅವಕ್ಕೆ ನಾಚಿಕೆ ಗೀಚಿಗೆ ಮದುವೆ ಅವಡ ನಿಶ್ಚಯ ಆಂಡ ಮುಗಿಂಡಿದ್ದೆತ್ತೋ ನೀವು ಹಣದ ದುಃಖ ತೀರಿ ಶುರು ಪೂಜ
ಕೈ ಕೈ ಬತ್ತೊಂದು ತೇಯಿ ನಾಯ್ತೊಂದು ಊರ್ದ ಬಿತ್ತು ಮೂಜಿ ಸುತ್ತು ಮೆರವಣಿಗೆ ಬರ್ಕೊಂಡು ಸಮಾಧಿ ಬೇಡ ಕರ್ಮ ಅವ ಮತ್ತ ಮಣ್ಣು ಊರಟ ನಾನು ಆ ಒಂದು ಮೊಗಡಂಚೆ ಹೇಳಿದ್ದಲ್ವ ನೀವು ಎಲ್ಲಿಗೆ ಹೇಳ್ಕೊಂಡು ಹೇಳ್ಕೊಂಡು ಹೋಗುದೆಯಾ? ಮತ್ತೆ ನಾವು ಇಲ್ಲೇ ಇರುವುದ? ಅಲ್ಲ, ಹೋಗ್ಲಿಕ್ಕುಂಟು. ನನಗೆ ಮನೆ ಇದೆ. ಆದ್ರೆ ಈಗ ಪೂರ್ತಿ ಹೆಂಡತಿಯೋ ನಿಮ್ಮದು ಅಲ್ವಾ? ಅರ್ಥ ನನ್ನ ಕೈಯಲ್ಲಿ ಉಂಟು. ಹೌದು. ಮತ್ತೆ ಅದೇನು ಹೇಳಿ ಮದುವೆಯ ಪೂರ್ತಿ ವಿಧಿವಿಧಾನಗಳನ್ನು ಮುಗಿಸಿ ಹುಡುಗಿಯನ್ನು ನಿಮ್ಮ ಕೈಗೆ ಒಪ್ಪಿಸುವವರೆಗೆ ನಿಮ್ಮ ಪೂರ್ತಿ ಹೆಂಡತಿ ಅಲ್ಲ. ಹಾಗೆ ಅಂತ ಮಾತ್ರ. ನೀವು 2 ಮಾತು ಹೇಳಿಕೊಂಡು ಹಾಗೆ ನಡೆದದ್ದು. ಹೇಳಿ. ಹೌದು. ಮದುವೆ ಗೊತ್ತಿಲ್ಲ ಮರೆ. ನಾನೇನು ಹೇಳ್ಬೇಕು? ಅಯ್ಯೋ ಕರ್ಮವೇ, ಮದುವೆಯಲ್ಲಿಗೆ ಹೋಗಿಯೇ ಗೊತ್ತಿಲ್ಲೋ? ಹೋಗಿ ಗೊತ್ತುಂಟು. ಹೋದಲ್ಲಿ ಹಿಂದಿನಿಂದಲೇ ಸುಧಾರಿಕೆ ಆಯ್ತು. ಹೌದು. ಮದುವೆ ಮಂಟಪಕ್ಕೆ ನೋಡ್ಲಿಕ್ಕೆ ಸಮಯ ಇಲ್ಲ ನಿಮಗೆ. ನೋಡೋರು ನೋಡಿದಾಗ ಇದು ಸುಧಾರಣೆ ನೋಡ್ಲಿಕ್ಕೆ ಆಗುದಿಲ್ಲ. ಸರಿ, ಹಾಗಿದ್ರೆ ನಾನು ಹೇಳಿದ ಹಾಗೆ ನಮಸ್ಕಾರ ಮಾಡಿ. ಓ ನನ್ನ ಬಂಧು ಮಿತ್ರರೇ, ನನ್ನ ಬಂಧು ಮಿತ್ರರೇ, ಇಲ್ಲಿವರೆಗೆ ಬಂದು ಮಾಲಿನಿ ಎಂಬಾಕೆಯನ್ನು ಮದುವೆಯಾದೆ. ಮಾಲಿನಿ ಎಂಬಾಕೆಯನ್ನು ಮದುವೆ ಆದ ಕಾರಣ ನಾನು ನನ್ನ ಹೆಂಡತಿಯನ್ನು ಕರ್ಕೊಂಡು ಹೋಗ್ತೇನೆ. ನಾನು ನನ್ನ ಹೆಂಡತಿಯನ್ನು ಕರ್ಕೊಂಡು ಹೋಗ್ತೇನೆ. ಕರ್ಕೊಂಡು ಹೋಗಿ ಅಯ್ಯ, ಮತ್ತೆ ಬಿಟ್ರೆ ಇಷ್ಟು ಖರ್ಚು ಮಾಡಿ ನಾವು ಬಿಡ್ತೇವೆ. ನಾವು ಅದು ಆಶೀರ್ವಾದ ಬೇಡ, ನಿಮ್ಮದು ಮುಗಿಲಿಲ್ಲ. ನನ್ನ ಕಾಲು ಹಿಡಿಯುವುದು ಬೇಡಪ್ಪ. ಹಾವೆ ಮಣ್ಣಿನಲ್ಲಿ ಹವೆ ಮಣ್ಣಿನಲ್ಲಿ ಬೇಡ ಅಂತ ಅಷ್ಟಪುತ್ರಿ ಭವ ಏನು ನೀವು ಈ ಸಂಘದ ಅಧ್ಯಕ್ಷ? ಅಲ್ಲಪ್ಪ, ಸ್ತ್ರೀಯರ ಸಂಖ್ಯೆ ಕಡಿಮೆ ಉಂಟು. ಗಂಡು ಹೆಣ್ಣು ಎಲ್ಲ ಮನೆ ತುಂಬ ಆಗ್ಲಿ ಅಂತ ಆಶೀರ್ವಾದ ಮಾಡಿ. ಸರಿ, ಒಳ್ಳೆಯದು. ನಿಮಗೆ ಬೇಕಾದ ಸಂತಾನ ಭಾಗ್ಯ. ಇನ್ನು ಇವರು ಒಳಗೆ ಹೋಗಿ ಹಾಲು ಕೊಡಿ. ಹಾಲು ಮನೆಯಲ್ಲಿ ಏನಾಗಿದ್ದು ಒಳಗೆ ಹೋಗಿ ಹಾಲು ಕೊಡಿ. ಅಮ್ಮ, ಇನ್ನು ಮುಂದಿನ ಕಾರ್ಯಕ್ರಮ ಏನು? ಸರಿ, ಆಯ್ತು, ಹೇಳೋಣ. ಇಷ್ಟು ಮಾಡಿದವರಿಗೆ ಇನ್ನೊಂದು. ಸರಿ ಸರಿ, ಅಲ್ಲಿಗೆ ಬರ್ತೇನೆ ನಾನು. ನನ್ನನ್ನು ಲೆಕ್ಕಾಚಾರ ಮುಗಿಸಿ ಕಳಿಸಿಕೊಡ್ತೇನೆ. ತಿಳಿಪ, ಮಹಾರಾಣಿನ ಮಗಳ ಮದುವೆ ಬಾರಿಗೆ ಉಂಟು ಹೊನಸುಂಡುಗೆ ಪ್ರತಿ ವರ್ಷ ಮತ್ತೊಂದೇ ಬೋರ್ಗೆ ಲೆಕ್ಕಾರ ನಿಖಲೆ ಗಮಸ್ತಾರ ಉಂಟು ಮತ್ತೆ ಆಂಡ್ ಮಲ್ಲಿಜಿ ಬೋಪರಂದಣ್ಣ ಪೊಲೀಸ್ ಹಾದಿಡಿ ಪೋನಾಗ 4 ಜನ ಜವಾನಿಯರು ಕಾತುಕೊಳ್ಳುಂದಿರು ಪೊಯ್ಲೆಕ್ಕಾನೆ ಕೊರ್ಪೇರಿ ಪಲಾರ ಅದೇತೊಂದು ಅಂಚೆ ಪೋಲೆ ಎರಡರ ಟೈಮ್ ಅಂತ ಹೇಳಿ ಎಂಚಿನಂಬೆ ಲಕ್ಕದೊಂದು ಲಾಡ ರಡ್ಡಿಗೇನು ಬಲ ಮಗ ಕೊರ್ಪಡ್ದು ಮೇರೆ ಅಡ್ಡಿ ಕೊರ್ಪಣ ಒರಿವರಿಗೆ ಒಂದೊಂದೇ ಲಾಡು ಇತ್ತು ಮಲ್ಲ ಸಭೆ ಏರಿಗೊಂದು ಕೊರ್ಪಣ ಬಟ್ರು ಲೆಕ್ಕದ ಮಾತು ದಿಪ್ಪೇರಿ ನಿಕ್ಕು ಒರಿಯಾಗ ಮಾತ್ರ ರಡ್ಡು ಬೋಡಂಡ ಮೆಲ್ಲ ಲಕ್ಕೊಂದು ಇಂಚ ಬಲ ಸ್ವಲ್ಪ ತರಗೆಟ್ಟು ಬರುವಂದೆ ನಾವ ಒರಿ ಮಾತ್ರ ಬರೋಣ ಮುಂಡಾಸಿನಾಗಿ ಕೊಟ್ಟೆ ಮನಸ್ಸಿಗೆ ನೆಮ್ಮದಿ. ಆದ್ರೆ ಏನು ಮಾಡೋಣ ಹೇಳಿ? ಮಕ್ಕಳನ್ನು ಸ್ವರ್ಗಕ್ಕೆ ಕಳುಹಿಸಿದ ಸಂದರ್ಭದಲ್ಲಿ ಇಂದು ನನ್ನ ಮಕ್ಕಳನ್ನು ಸಂಹರಿಸಿದ ಮಕ್ಕಳ ನೆನಪು ಆಗಾಗ ಕಾಡುತ್ತಾ ಇದೆ. ಆ ಇಂದ್ರನಿಗೆ ಸರಿಯಾದ ಶಿಕ್ಷೆಯನ್ನು ಕೊಡುವವರು ನಮ್ಮಲ್ಲಿ ಯಾರು ಇಲ್ವಲ್ಲ ಶಿವನೇ. ನೀವು ಅಣುದೇ ತಾಯಿ ನನ್ನ ಕುಲಕ್ಕೆ ಪೂರ್ಣ ಆಶೀರ್ವಾದ ಮಾಡಿತ್ತು. ನಿಮ್ಮ ಆಶೀರ್ವಾದ ಬಲದಿಂದಲೇ ಕುಳಿತುಕೊಂಡಂತಹ ನನ್ನ ಕುಲದ ಮುಂದೆ ನೀವು ಕಣ್ಣೀರಿಸುವುದೇ ತಾಯಿ. ಏನು ದುಃಖ? ಯಾಕೆ ಹೀಗೆ ಹೇಳಿ? ಕಾರಣ ಇದೆ. ಹೇಗೆ ಬಾಳ
ತಾನೊಂದು ಬಗೆದರೆ ದೈವವು ಇನ್ನೊಂದು ಬಗೆಯುವುದಂತೆ ಕಾಲದ ದೋಷವ ವಿಧಿಯ ಕೈವಾಡವ ಎಂಬುದನ್ನು ನಾನರಿಯೇ. ನನ್ನ ತಂಗಿಯ ಮಕ್ಕಳು ನಾಟಕದ ಅಧಿಕಾರವನ್ನು ನಡೆಸುತ್ತಾ ಇದ್ದಾರೆ. ಅದನ್ನು ಪಡೆಯಬೇಕು ಎನ್ನುವಂತಹ ಉದ್ದೇಶದಿಂದ ನಿನ್ನ ಭಾವ ವೈದ್ಯರು ನಾಟಕ ಕಳುಹಿಸಿಕೊಟ್ಟೆ. ನಾಟಕವನ್ನು ಸೇರಿದಂತಹ ನಿನ್ನ ಭಾವಂದಿರನ್ನು ಹಿಂದೆ ಕೊಂದು ಮುಗಿಸಿದ ನಿಮಗಾದಂತಹ ಅನ್ಯಾಯಕ್ಕೆ ಪ್ರತೀಕಾರವನ್ನು ಮಾಡುವುದಕ್ಕೆ ಅಖಂಡವಂತಹ ಸಾಮ್ರಾಜ್ಯದಲ್ಲಿದ್ದ ಎಲ್ಲಾ ಯೋಧರನ್ನು ಒಗ್ಗೂಡಿಸಿ ಈ ಕ್ಷಣದಲ್ಲಿಯೇ ಸರಿ ಅಭಿಯೋಗವನ್ನು ಮಾಡ್ತೀನಿ. ಸುರಪತಿಯನ್ನು ಒಂದು ಬಳಸಿ ಸ್ವರ್ಗವನ್ನು ಸ್ವಾಧೀನಪಡಿಸಿ ನಿಮಗಾದಂತಹ ಅನ್ಯಾಯಕ ಪ್ರತೀಕಾರವನ್ನು ಮಾಡ್ತೀನಿ. ಸರಿಯಾಗಿ ದೇಶ ಪ್ರವೇಶ ಮಾಡಿದ್ದೇ ಮಾಡಿದ್ದು ಎಲ್ಲ ಸುಮನಸರು ನಮ್ಮನ್ನು ಹಿಡಿಯುವುದಕ್ಕಾಗಿ ಮುಂದಾದರು. ರಕ್ಕಸ ವಿಕ್ರಮದ ಸೆರೆಯೊಳಗೆ ಸಿಲುಕಿ ನರಗಿನಂತೆ ಎಲ್ಲ ಭಸ್ಮವಾಗಿ ಹೋದರಲ್ಲ, ಕೆಲವರೆಲ್ಲ ಓಡಿ ಹೋದರು. ಇದೇ ಮಂಗಲಮಯ ಸಮಯ. ಈ ಪೀಠವನ್ನು ವಹಿಸಿದ್ದೇನೆ. ಮುಂದೇನು ಅಂತ ನೋಡ್ತಾರೆ.
ಸಭೆಯರು ವಿಜಯೋತ್ಸವದ ಸೋಮೆಯಲ್ಲಿ ಮುಂದುವರಿಸಿರುವಂತಹ ಮಂಗಲಮಯ ಸನ್ನಿವೇಶ ಒಮ್ಮೆಲೆ ಶಿವಪೂಜೆಯಲ್ಲಿ ಒಂದು ಕರುಣಿಯುತ್ತೆ ಒಳ ಪ್ರವೇಶ ಮಾಡಿದೆಯೋ ಯಾರು ನೀನು ಯಾವುದೇ ನಿನ್ನ ಮತವನ್ನು ಇಳಿಸುವುದಕ್ಕಾಗಿ ಇಂಗಳಾಕ್ಷಿ ಯಕ್ಷಗಾನ ಬಂದಿದ್ದೇನೆ. ಸಾಮರ್ಥ್ಯ ಉಂಟು ಅಂತಾದ್ರೆ ಚೆಂದುಕೊಂಡು ಹೋಗ್ತೇನೆ. ಹಾರಿ ಬಂದಿಯಲ್ಲ ಹೋಗುವಾಗಲೂ ರೆಕ್ಕೆ ಬೇಕು ಹಾರಬೇಕು ಅಂತ ಅವಕಾಶ ಇದ್ರೆ ಇಚ್ಛೆ ಇದ್ರೆ ನನ್ನ ಕಾಲು ಹಿಡಿದು ಕ್ಷಮಾಯಾಚನೆ ಮಾಡು. ಇಲ್ಲದ್ರೆ ರೆಕ್ಕೆ ರೆಕ್ಕೆಯ ಬಡಿತವನ್ನು ಸಹಿಸುವುದಕ್ಕೆ ಸಾಧ್ಯ ಇಲ್ಲ. ನನ್ನ ರೆಕ್ಕೆ ನಿನ್ನ ಕಪಾಳಕ್ಕೆ ಬಡಿದ್ರೆ ರಕ್ತಚಾರಿ ಸಾಯಬೇಕು. ಬಾಬಿ
ಇನ್ನು ತಡ ಮಾಡುವುದಿಲ್ಲ, ನೇರವಾಗಿ ಎಚ್ಚರ ಕೊಡಿಸಿ. ¡Suscríbete